ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ವಿಶ್ವದ ಸಮಸ್ತ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣಿಮಣೆದು, ನಮ್ಮೆಲ್ಲರ ಆರಾಧ್ಯರು, ಮಹಾತಪಸ್ವಿಗಳು, ಯೋಗಿ ಪುಂಗವರಾದ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ದಿವ್ಯಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರಾವಣ ಮಾಸ ಇವತ್ತು ಪ್ರಾರಂಭ ಆಯಿತು. ಶ್ರವಣದಿಂದ ಶ್ರಾವಣ. ನಾವು ಕೇಳಬೇಕು, ಕೇಳಿದಾಗಲೇ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ಬುದ್ಧಿಯಲ್ಲಿ ವಿಶೇಷ ನಿರ್ಣಯ ಸಾಮರ್ಥ್ಯ ಬೆಳೀತದೆ, ಜ್ಞಾನ ಹೆಚ್ಚಾಗ್ತದೆ. ಶ್ರುತ್ವಾ ಜ್ಞಾನಮವಾಪ್ನೋತಿ, ಶ್ರುತ್ವಾ ಧರ್ಮಂ ವಿಜಾನಾತಿ, ಶ್ರುತ್ವಾ ತ್ಯಜತಿ ದುರುಮತಿಂ. ಋಷಿಗಳು ಹೇಳ್ತಾರ, ಕೇಳುವುದರಿಂದ ಮನುಷ್ಯ ಜ್ಞಾನವನ್ನು ಪಡಿತಾನೆ, ಕೇಳುವುದರಿಂದ ಧರ್ಮ ಅಂದರೆ ಏನು ಅಂತ ತಿಳ್ಕೊತಾನೆ, ಶ್ರವಣ ಮಾಡುವುದರಿಂದ ಮನುಷ್ಯನಲ್ಲಿ ಇರುವಂಥ ಕೆಟ್ಟ ವಿಚಾರಗಳು, ದುರ್ಮತಿ ಅದು ನಷ್ಟವಾಗಿ ಹೋಗುತ್ತದೆ. ಹೀಗಾಗಿ ನಾವು ಶ್ರವಣವನ್ನು ಮಾಡಬೇಕು, ಕೇಳಬೇಕು. ಎಲ್ಲಕ್ಕೂ ಶ್ರವಣ ಅಂತ ಕರೆಯೋದಿಲ್ಲ. ಯಾವ ಮಾತನ್ನು ಕೇಳಿದರೆ ಮನುಷ್ಯನ ಮನಸ್ಸು ಸ್ವಚ್ಛ ಆಗ್ತದೆ, ಯಾವ ಮಾತನ್ನು ಕೇಳಿದರೆ ಮನುಷ್ಯ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾನೆ, ಯಾವ ಮಾತನ್ನು ಕೇಳುವುದರಿಂದ ಮನುಷ್ಯನಲ್ಲಿ ಇರುವಂತಹ ಸಮಸ್ತ ದೋಷಗಳೆಲ್ಲವೂ ಕ್ಷೀಣವಾಗಿ ದಗ್ಧವಾಗಿ ಹೋಗ್ತಾವಲ್ಲ, ಅದಕ್ಕೆ ಶ್ರವಣ ಅಂಥೇಳಿ ಕರೀತಾರೆ. ಈ ಕೇಳುವುದಕ್ಕಾಗಿಯೇ ಒಂದು ತಿಂಗಳನ್ನು ಮೀಸಲಾಗಿಟ್ಟಂಥವರು ಭಾರತೀಯ ಋಷಿಮುನಿಗಳು. ನಮ್ಮ ಪ್ರಪಂಚದ ಗದ್ದಲದಲ್ಲಿ ಸಮಯ ಸಿಗುವುದು ಬಹಳ ಕಡಿಮೆ. ಅದಕ್ಕೆ 11 ತಿಂಗಳು ನೀವು ಪ್ರಪಂಚವನ್ನು ಮಾಡಿದರೂ 1 ತಿಂಗಳಾದರೂ ಅಧ್ಯಾತ್ಮಕ್ಕಾಗಿ ಮೀಸಲಾಗಿಡಬೇಕು ಅಂತ ಋಷಿಮುನಿಗಳು ಶ್ರವಣಕ್ಕಾಗಿಯೇ 1 ತಿಂಗಳನ್ನು ಮೀಸಲಾಗಿಟ್ಟರು. ಅದುವೇ ಶ್ರಾವಣ ಮಾಸ. ಇಂತಹ ಈ ಶ್ರಾವಣ ಮಾಸದಲ್ಲಿ ನಮ್ಮ ಅಭಿರುಚಿಗೆ ತಕ್ಕಂತೆ ನಾವು ಶ್ರವಣವನ್ನು ಮಾಡ್ತೀವಿ. ಕೆಲವೊಬ್ಬರು ಪುರಾಣಗಳನ್ನು ಕೇಳ್ತಾರೆ, ಕೆಲವೊಬ್ಬರು ಚರಿತ್ರೆಗಳನ್ನು ಕೇಳ್ತಾರೆ, ಕೆಲವೊಂದಿಷ್ಟು ಜನ ಶಾಸ್ತ್ರ ಗ್ರಂಥಗಳನ್ನು ಕೇಳ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ಉಪನಿಷತ್ತುಗಳನ್ನೇ ಕೇಳ್ತಾರೆ. ಶ್ರೋತೃಗಳ ಅಭಿರುಚಿಗೆ ತಕ್ಕಂತೆ ಅವರ ಪ್ರಜ್ಞಾಸ್ತರ, ಅವರು ತಿಳ್ಕೊಳ್ಳುವಂತಹ ಮಟ್ಟ ಯಾವ ರೀತಿ ಇದದಲ್ಲ ಅದರ ಮೇಲಿನಿಂದ ವಿಷಯಗಳು. ಎಲ್ಲಕ್ಕಿಂತ ಶ್ರೇಷ್ಠತಮವಾದ ವಿಷಯ ಅಂದ್ರೆ ಉಪನಿಷತ್ ಚಿಂತನ. ಆದರೆ
ಅದು ಒಮ್ಮೆಲೇ ತಿಳಿಯುವುದಿಲ್ಲ ಅಂತ ತಿಳಿದು ನಮಗೂ ಉದಾಹರಣೆಗಳ ಮೂಲಕ, ಚರಿತ್ರೆಗಳ ಮೂಲಕ, ಕಥೆಗಳ ಮೂಲಕ ಹೇಳಿದರೆ ಬೇಗನೆ ತಿಳಿತದ ಅಂತ ತಿಳಿದು ಪುರಾಣಗಳ ರಚನೆಯಾಯಿತು, ಕಥೆಗಳ ರಚನೆಯಾಯಿತು. ಆ ಕಥೆಗಳನ್ನು, ಚರಿತ್ರೆಗಳನ್ನು ಕೇಳುವುದರಿಂದ ನಾವು ಹೆಂಗಿರಬೇಕು ಅಂತ ಗೊತ್ತಾಗ್ತದೆ. ಇಡೀ ವಿಶ್ವದಲ್ಲಿಯೇ ಅತ್ಯಂತ ಪವಿತ್ರ ಚರಿತ್ರೆ ಯಾರದು ಅಂದ್ರೆ ಋಷಿಗಳ ಚರಿತ್ರೆ. ಅವರಷ್ಟು ಪವಿತ್ರ ಯಾರೂ ಇಲ್ಲ. ಯೋಗಿಗಳು, ತ್ಯಾಗಿಗಳು, ಮಹರ್ಷಿಗಳಷ್ಟು ಪವಿತ್ರ ಯಾರೂ ಅಲ್ಲ. ಅವರ ಸ್ಮರಣ ಮಾತ್ರದಿಂದಲೇ ಮನುಷ್ಯನಿಗೆ ಸಕಲ ಕಷ್ಟಗಳ ಪರಿಹಾರ, ಜ್ಞಾನದ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಋಷಿಗಳ ಚರಿತ್ರೆಯನ್ನು ಕೇಳಬೇಕು. ನಮಗೆ ಗೊತ್ತಿಲ್ಲಂತಲ್ಲ, ನಮಗೂ ಚರಿತ್ರೆಗಳು ಗೊತ್ತದವು. ನಾವೇನು ಕಡಿಮೆ ತಿಳಿದವ್ರೇನಲ್ಲ. ನಮಗೆ ಪ್ರಾಪಂಚಿಕರ ಚರಿತ್ರೆಗಳು ಗೊತ್ತದವೇ ಹೊರತು ಪಾರಮಾರ್ಥಿಕ ವ್ಯಕ್ತಿಗಳ ಚರಿತ್ರೆಗಳು ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಇಂದ ಹುಟ್ಟಿದ ಅಂದ್ರೆ ಅವನು ದೇಹ ಬಿಡುವವರೆಗೆ ಏನೇನು ಮಾಡ್ತಾನಲ್ಲ ಅದೆಲ್ಲಕ್ಕೂ ಚರಿತ್ರೆ ಅಂತ ಕರೀತಾರೆ. ಅವನು ಒಳ್ಳೆಯದನ್ನೇ ಮಾಡಲಿ, ಕೆಟ್ಟದ್ದನ್ನೇ ಮಾಡಲಿ, ಲೋಕಕ್ಕೆ ಉಪಕಾರಿಯಾಗಿರಲಿ ಅಥವಾ ಅಪಕಾರಿಯಾಗಿರಲಿ, ಒಂದು ಗಿಡವನ್ನು ಹಚ್ಚಿದರೂ ಸರಿ, ಒಂದು ಗಿಡವನ್ನು ಕಡಿದರೂ ಸರಿ, ಅದು ಅವನ ಚರಿತ್ರೆ. ಒಬ್ಬ ವ್ಯಕ್ತಿಯ ಸ್ವಭಾವ ಅವನ ಚರಿತ್ರೆಯನ್ನು ನಿರ್ಣಯ ಮಾಡುತ್ತದೆ. ಯಾವ ರೀತಿಯಾದಂಥ ಸ್ವಭಾವ ಇರ್ತದೆ ಆ ರೀತಿಯ ಚರಿತ್ರೆ ನಿರ್ಮಾಣ ಆಗ್ತದೆ. ಸಾತ್ವಿಕ ವ್ಯಕ್ತಿಗಳಿದ್ರು ಅಂದ್ರೆ ಸಾತ್ವಿಕ ಚರಿತ್ರೆ ನಿರ್ಮಾಣ ಆಗ್ತದೆ. ರಾಜಸಿಕ ವ್ಯಕ್ತಿಗಳಿದ್ರು ಅಂದ್ರೆ ರಾಜಸಿಕ ಚರಿತ್ರೆ ನಿರ್ಮಾಣ ಆಗ್ತದೆ. ತಾಮಸಿಕ ವಿಚಾರಗಳ ಜನ ಇದ್ರು ಅಂದ್ರೆ ತಾಮಸಿಕ ಚರಿತ್ರೆಗಳ ನಿರ್ಮಾಣ ಆಗ್ತವೆ. ಹೀಗಾಗಿ ನಾವು ಯಾವ ರೀತಿಯಾದಂತಹ ಚರಿತ್ರೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತ ನಾವು ನಿರ್ಣಯ ಮಾಡಬೇಕು. ಆ ನಿಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠತಮವಾದಂತಹ ಚರಿತ್ರೆ ಋಷಿಗಳ ಚರಿತ್ರೆ, ಸಂತರ ಚರಿತ್ರೆ, ಭಕ್ತ ಮಹಾತ್ಮರ ಚರಿತ್ರೆ. ನಾವು ಈ ವಿಶ್ವದಲ್ಲಿ ಏನನ್ನಾದರೂ ಪಡೆಯಬೇಕಾದರೆ ಭಗವಂತನನ್ನು, ದೇವರನ್ನು ಆರಾಧಿಸಬೇಕು, ಭಕ್ತಿಯನ್ನು ಮಾಡಬೇಕು. ಅದು ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗ್ತದೆ. ನೀನೊಲಿದಡೆ ಕೊರಡು ಕೊನರುವುದಯ್ಯ, ಬರಡು ಹಯನಹುದಯ್ಯ, ವಿಷವೆಲ್ಲ ಅಮೃತಬಹುದು ಅಂತ ಹೇಳ್ತಾರೆ. ಪರಮಾತ್ಮ ಒಂದು ವೇಳೆ ಒಲದ ಅಂದ್ರೆ ಕೊರಡ ಚಿಗತ ಫಲಗಳನ್ನು ಬಿಡ್ತದೆ. ಪರಮಾತ್ಮನ ಕೃಪೆ ಆಯಿತು ಅಂದ್ರೆ ಒಂದು ಬರಡು ಹಯನ ಕೊಡ್ತದ, ಹಾಲು ಕೊಡ್ತದೆ. ಅಷ್ಟೇ ಅಲ್ಲದೆ ದೇವರ ಒಲದ ಅಂದ್ರೆ ಮಣ್ಣು ಹೋಗಿ ಬಂಗಾರ ಆಗ್ತದೆ. ನೀನೊಲಿದಡೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಆದ್ದರಿಂದ ನಾವು ಮನುಷ್ಯರನ್ನು ಒಲಿಸಲಿಕ್ಕೆ ಏನು ಪ್ರಯತ್ನವನ್ನು ಮಾಡ್ತೀವಲ್ಲ, ಆ ಪ್ರಯತ್ನವನ್ನೇ ದೇವರನ್ನು ಒಲಿಸುವ ಸಲುವಾಗಿ ಮಾಡುವುದು. ದೇವರಿಲ್ಲಂತಲ್ಲ, ಎಲ್ಲೋ ಕುಂತನಂತ ಹೀಗೂ ಅಲ್ಲ. ನಮ್ಮಲ್ಲಿನ ಮನಸ್ಸು ಸ್ವಚ್ಛವಾಗದ ಹೊರತು ದೇವರ ಭಕ್ತಿ ಜಾಗೃತ ಆಗುವುದಿಲ್ಲ, ದೇವರ ಸಾಕ್ಷಾತ್ಕಾರ ಆಗುವುದಿಲ್ಲ. ಹಲವಾರು ದೇವತೆಗಳದಾರ. ನಾವು ಯಾವ ಬೇಕಾದ ದೇವತೆಯನ್ನು ಉಪಾಸನೆ ಮಾಡಬಹುದು, ಆರಾಧನೆ ಮಾಡಬಹುದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಯಾರು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಆ ರೀತಿಯಾಗಿ ಅವರು ಮುಂದೆ ದೇವರ ಪ್ರಕಟ ಆಗ್ತಾನೆ. ಕೆಲವೊಬ್ಬರು
ಮಹಾಕಾಳಿ ದೇವಿಯನ್ನು ಉಪಾಸನೆ ಮಾಡೋರದಾರ, ಅವರು ಶಾಕ್ತೋಪಾಸಕರು. ಇನ್ನು ಕೆಲವೊಬ್ಬರು ಗಣಪತಿಯನ್ನು ಆರಾಧನೆ ಮಾಡುವಂಥವರದಾರ, ಅವರು ಗಾಣಪತ್ಯರು. ಇನ್ನು ಕೆಲವೊಂದಿಷ್ಟು ಜನ ಸೂರ್ಯನನ್ನು ಆರಾಧನೆ ಮಾಡುವಂಥವರದಾರ, ಅವರು ಸೌರಪಂಥದವರು. ಕೆಲವೊಂದಿಷ್ಟು ಜನ ವಿಷ್ಣುವೇ ಸರ್ವಸ್ವ ಅಂತ ತಿಳಿದು ವಿಷ್ಣುವನ್ನು ಪೂಜಿಸುವಂಥವರದಾರ, ಅವರು ವೈಷ್ಣವರು. ಅದೇ ರೀತಿಯಾಗಿ ಸ್ಮಶಾನವಾಸಿಯಾದಂತಹ ಸದಾ ಧ್ಯಾನಮಗ್ನನಾದ ಶಿವನನ್ನು ಉಪಾಸನೆ ಮಾಡುವಂತಹ ಜನ ಅದರ, ಅವರಿಗೆ ಶೈವರು ಅಂತ ಕರೀತಾರೆ. ಹೀಗೆ ಅವರವರ ಅಭಿಲಾಷೆಗೆ ತಕ್ಕಂತೆ, ಅವರವರ ಇಚ್ಛೆಗೆ ತಕ್ಕಂತೆ ದೇವರನ್ನು ಅವರು ಉಪಾಸನೆ ಮಾಡುತ್ತಾರೆ. ಆದರೆ ಎಲ್ಲಕ್ಕಿಂತ ಸರಳ ಆರಾಧನಾ ಪದ್ಧತಿ ಯಾರದದ ಅಂದ್ರೆ ಶಿವನ ಆರಾಧನಾ ಪದ್ಧತಿ. ಯಾರು ಶಿವನನ್ನು ಆರಾಧನೆ ಮಾಡ್ಬೇಕಂತಾರಲ್ಲ ಅವ್ರಿಗೆ ಭಾಳ ಸರಳದ. ಶಿವನಿಗೇನು ನಾವು ತಿಳ್ಕೊಂಡಂಗೆ ಬಹಳ ಪೂಜಾ ಮಾಡಿದ ಬಳಕನ ದೇವರು ಒಲಿತಾನಂತ ಹಿಂಗಲ್ಲ. ಶಿವ ಒಂದು ಬಿಲ್ವ ಪತ್ರೆ, ಆ ಬಳಿಕ ಒಂದಿಷ್ಟು ಹಾಲ, ಒಂದು ಸ್ವಲ್ಪ ಪಂಚಾಮೃತ, ಒಂದು ಲೋಟ ನೀರು, ಒಂದಿಷ್ಟು ವಿಭೂತಿಯನ್ನು ಹಚ್ಚಿಬಿಟ್ರಿ ಅಂದ್ರೆ ಮುಗಿತು, ಶಿವ ಕೃಪಾ ಮಾಡ್ತಾನ ಅಂತ ಹೇಳ್ತಾರೆ. ಶಿವನ ಕೃಪೆ ಆಗಬೇಕಾದ್ರೆ ಬಹಳ ಆರಾಧನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಏಕನಿಷ್ಠೆ ಇರಬೇಕು, ಅದಷ್ಟೇ ಸಾಕು ಅಂತ ಹೇಳ್ತಾರೆ. ಆದ್ದರಿಂದ ಅಂತಹ ಶಿವನ ಆರಾಧನೆಯನ್ನು ನಾವೆಲ್ಲ ಮಾಡಬೇಕು. ಶಿವನ ಆರಾಧನೆಯಿಂದ ಎಲ್ಲವೂ ಸಿಗ್ತದೆ. ಮುಖ್ಯವಾಗಿ ಯಾರು ಮೋಕ್ಷ ಬೇಕಂತಾರಲ್ಲ ಅವರು ಶಿವನನ್ನೇ ಉಪಾಸನ ಮಾಡಬೇಕು. ಕಾಶಿ ಕ್ಷೇತ್ರದಲ್ಲಿ ಬರೀ ದೇಹ ಬಿಟ್ಟರೆ ಅವ ಮನುಷ್ಯ ಮುಕ್ತ ಆಗ್ತಾನ ಅಂತ ಹೇಳ್ತಾರೆ. ಕಾಶ್ಯಾನ್ ಮರಣಾನ್ ಮುಕ್ತಿ, ಕಾಶಿಯಲ್ಲಿ ದೇಹ ಬಿಟ್ಟ ಅಂದ್ರೆ ಅವ ಮುಕ್ತ ಆಗ್ತಾನೆ. ಕಾಶಿಯಲ್ಲೇ ಯಾಕೆ ದೇಹ ಬಿಟ್ಟರೆ ಮುಕ್ತ ಆಗ್ತಾರೆ ಅಂದ್ರೆ ಕಾಶಿಗೆ ಮಹಾಸ್ಮಶಾನ ಅಂತ ಕರೀತಾರೆ. ಆ ಕಾಶಿಯನ್ನು ಕಾಯುವಂತಹ ಒಬ್ಬ ದೇವರು ಯಾರು ಅಂದ್ರೆ ಕಾಲಭೈರವ, ಕಾಶಿಯ ರಕ್ಷಕವ. ಇನ್ನು ಕಾಶಿಯ ಒಡೆ ಯಾರು ಅಂದ್ರೆ ವಿಶ್ವೇಶ್ವರ ಅಂತ ಕರೀತಾರೆ. ಇಡೀ ಜಗತ್ತನ ಮಾಲಕ ಯಾರಪ್ಪ ಅಂದ್ರೆ ಕಾಶಿ ವಿಶ್ವೇಶ್ವರ. ವಿಶ್ವ ಅಂದ್ರೆ ಜಗತ್ತು, ಈಶ್ವರ ಅಂದ್ರೆ ಮಾಲೀಕ. ಈ ಜಗತ್ತಿನ ಮಾಲೀಕ ಯಾರು ಅಂದ್ರೆ ವಿಶ್ವೇಶ್ವರ. ಅದಕ್ಕೆ ನಾವು ಅಂತಹ ದೇವಾಧಿದೇವ ಮಹಾದೇವನನ್ನು ಒಲಿಸಬೇಕಂದ್ರೆ ಲಿಂಗ ಪೂಜೆಯನ್ನು ಮಾಡಬೇಕು. ಎರಡು ರೀತಿ ಲಿಂಗ ಪೂಜೆ ಮಾಡಲಿಕ್ಕೆ ಬರ್ತದೆ. ಒಂದು, ದೇವಾಲಯಕ್ಕೆ ಹೋಗಿ ಗುಡಿಯಲ್ಲಿರುವಂಥ ಲಿಂಗವನ್ನು ಪೂಜೆ ಮಾಡಿ ಕೃಪೆಯನ್ನು ಪಡೆಯಬಹುದು. ಎರಡನೆಯದಾಗಿ ಕೊರಳಲ್ಲಿಯೇ ಇಷ್ಟಲಿಂಗವನ್ನು ಕಟ್ಟಿಕೊಂಡು ದಿನಂಪ್ರತಿಯಾಗಿ ಲಿಂಗ ಪೂಜೆಯನ್ನು ಮಾಡಿ ಶಿವನ ಕೃಪೆಯನ್ನು ಪಡೆಯಬಹುದು. ಎರಡು ರೀತಿ. ಅಂತಹ ಶಿವಕೃಪೆಯನ್ನು ಪಡೆದಂತಹ ಒಬ್ಬ ಮಹರ್ಷಿ ಮಾರ್ಕಂಡೇಯ ಋಷಿ. ಮೃಕಂಡು ಅನ್ನುವಂಥ ಋಷಿ, ಆ ಋಷಿಯ ಒಬ್ಬ ಪತ್ನಿ, ಅವರಿಬ್ಬರು ಗೃಹಸ್ಥ ಜೀವನವನ್ನು ಸಾಗಿಸ್ತಾ ಇದ್ದರು. ಆದರೆ ಬಹಳ ದಿವಸ ಅವರಿಗೆ ಮಕ್ಕಳಾಗಿರಲಿಲ್ಲ. ಅದೊಂದು ದೊಡ್ಡ ಚಿಂತೆ, ಏನು ಮಾಡೋದು. ಕೊನೆಗೆ ಏನು ನಿರ್ಣಯ ಮಾಡಿದರು ಅಂದ್ರೆ ಭಗವಂತನನ್ನು ಬೇಡಿದ್ರೆ ದೇವರು ನಮಗೆ ಕೊಡ್ತಾನ ಅಂತ ತಿಳ್ಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಕುಳಿತರು. ಇಬ್ಬರೂ ತಪಸ್ವಿಗಳಾದರು.
ಇವರ ತಪಸ್ಸಿಗೆ ಮೆಚ್ಚಿ ಭಗವಾನ್ ಶಂಕರ ಶಿವ ಪ್ರತ್ಯಕ್ಷ ಆದ. ಏನು ಬೇಕು ಕೇಳ್ರಿ ಅಂತ ಹೇಳಿದ. ಇವರು ನಮಗ ಪುತ್ರ ಲಾಭ ಆಗಬೇಕು, ಮಕ್ಕಳನ್ನು ಕೊಡಬೇಕು ಅಂತ ಕೇಳಿದರು. ಆವಾಗ ಶಿವ ಕೇಳಿದ, ನಿಮಗ ಸೋಮಾರಿಯಾದ ಅವಗುಣಿಯಾದಂತಹ ಅಷ್ಟು ಆಜ್ಞೆಯನ್ನು ಪಾಲಿಸದಂತಹ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುವಂಥ ಒಂದು 100 ವರ್ಷ ಬದುಕುವಂಥ ಹುಡುಗ ಬೇಕು, ಏನ ನಿಮ್ಮ ಆಜ್ಞೆಯನ್ನು ಪಾಲಿಸುವಂತಹ ಸಕಲ ಸದ್ಗುಣ ಸಂಪನ್ನನಾದ ಮಹಾಭಕ್ತ ಶಿರೋಮಣಿಯಾದಂಥ 16 ವರ್ಷ ಬದುಕುವಂಥ ಮಗ ಬೇಕು ಅಂತ ಕೇಳಿದ ಶಿವ. ಆವಾಗ ಅವರಿಬ್ಬರು ವಿಚಾರ ಮಾಡಿ ಹೇಳಿದರು, ನಮಗ 100 ವರ್ಷ ಬದುಕು ಹುಡುಗ ಬೇಡ. ಯಾಕೆ ಅಂದ್ರೆ ಅವ ನಮ್ಮ ಮಾತು ಕೇಳಂಗಿಲ್ಲ, ಅಲ್ಲಿದಿಂದ ಸೋಮಾರಿ ಆಲ್ಸಿ ಅದಾನ, ಆ ಬಳಿಕ ಅವಗುಣಿ ಅದಾನ, ದುರ್ಗುಣಗಳಿಂದ ಕೂಡಿದಂಥ ಹುಡುಗ. ಅಂಥ ಹುಡುಗ 100 ವರ್ಷ ಏನು 1000 ವರ್ಷ ಬದುಕಿದ್ರೆ ಯಾರಿಗೆ ಲಾಭ ಮಾಡೋದಾನ, ಅದಕ್ಕಂಥ ಹುಡುಗ ಬೇಡ. ಹಾಗಾದರೆ ಎಂಥ ಹುಡುಗ ಬೇಕು? ತಂದೆ ತಾಯಿಯನ್ನೇ ದೇವರಂತ ತಿಳಿಯುವಂಥ ಹುಡುಗ, ಸಕಲ ಸದ್ಗುಣ ಸಂಪನ್ನ ಭಕ್ತ ಶಿರೋಮಣಿಯಾದಂತಹ ಒಬ್ಬ ಹುಡುಗ ಆದ್ರೆ ಸಾಕು, 16 ವರ್ಷ ಬದುಕಲಿ ಅಂತ ವರವನ್ನು ಕೇಳಿಕೊಂಡು ಶಿವ ತಥಾಸ್ತು ಹಾಗೇ ಆಗಲಿಪ್ಪ ಅಂಥೇಳಿ ಅಂತರ್ಧಾನ ಆಗಿ ಹೋದ. ಶಿವನ ಕೃಪೆಯಂತೆ ಒಂದು ಮಗು ಹುಟ್ಟಿತು, ತೇಜಸ್ವಿಯಾದಂತಹ ಮಗು. ಯಾವ ರೀತಿ ತಂದೆ ತಾಯಿಯ ವಿಚಾರಗಳಿರ್ತಾವ, ತಂದೆ ತಾಯಿಯಲ್ಲಿರುವಂಥ ಗುಣಗಳು, ಮನೆಯ ವಾತಾವರಣ, ಆ ಮಗು ಬೆಳೆಯುವಂಥ ಪರಿಸರ ಯಾವ ರೀತಿಯಾಗಿರ್ತದಲ್ಲ ಆ ರೀತಿಯಾದಂಥ ಮಕ್ಕಳು ನಿರ್ಮಾಣ ಆಗ್ತಾರೆ. ಹುಡುಗ ಹಿಂಗ್ಯಾಕಾದ ಅಂದ್ರೆ ಅಪ್ಪ ಅವ್ವ ಹಂಗಿದ್ರಂತ ಹುಡುಗ ಹಿಂಗಾದ. ಹುಡುಗ ಕೆಡ್ಲಾಕ ಕಾರಣ ಯಾರೋ ಅಲ್ಲ, ಮನೆಯ ವಾತಾವರಣವೇ ಆ ರೀತಿಯಾಗಿರ್ತದ, ಅದಕ್ಕೆ ಮಕ್ಕಳು ಕೆಡ್ತಾವೆ. ಮಕ್ಕಳು ಚಲೋ ಯಾಕದಾರ ಅಂದ್ರೆ ಅವ್ವ ಅಪ್ಪ ಅಜ್ಜ ಅಜ್ಜಿ ಹಂಗದಾರ ಅಂತ ತಿಳ್ಕೊಂಡು ಮಕ್ಕಳು ಹಿಂಗದಾವು. ಯಾರೋ ಕಾರಣ ಅಲ್ಲ, ನೀವ ಕಾರಣ, ಮತ್ತಾರು ಹೊರಗಿನವರು. ಹುಡುಗ ಸುಳ್ಳು ಹೇಳ್ತದಂದ್ರೆ ಮನ್ಯಾನವ್ರು ಭಾಳ ಸುಳ್ಳು ಹೇಳ್ತಾರ, ಅದಕ್ಕೆ ಹುಡುಗ ಸುಳ್ಳು ಹೇಳತ್ತದ ಅಂತ ತಿಳ್ಕೋಬೇಕು. ಹುಡುಗ ಊರಾಗ ಜಗಳ ಮಾಡಿ ಬರ್ತಿತ್ತು ಅಂದ್ರೆ ಅಪ್ಪ ಅವ್ವ ಜಗಳ ಗಂಟ್ರದಾರ, ಅದಕ್ಕೆ ಹುಡುಗ ಜಗಳ ಮಾಡಿ ಬರ್ತದ. ಕಾರಣ ಯಾರು? ಮನೆಯೇ. ಆದರೆ ಇಲ್ಲಿ ಒಬ್ಬ ತೇಜಸ್ವಿಯಾದಂಥ ಹುಡುಗ ಹುಟ್ಟಿದ. ಎಂಥ ಹುಡುಗ ಇದ್ದ ಅಂದ್ರೆ ಅವನನ್ನು ನೋಡಿದರೆ ಸಾಕು ಇವನೊಬ್ಬ ಋಷಿಯಾಗಬೇಕು ಅಂಥ ಹುಡುಗ. ಆಗ ಆ ಹುಡುಗ ಬೆಳೀತಾ ಬೆಳೀತಾ ದೊಡ್ಡವನಾದ. ಒಂದು ದಿನ ಮೃಕಂಡು ಋಷಿ ಚಿಂತಾಕ್ರಾಂತನಾಗಿ ಚಿಂತೆ ಮಾಡ್ಕೋತ ಕುಂತಿದ್ದ. ಆಗ ಅಪ್ಪ ಎಂದೂ ಸಪ್ಪಗೆ ಕುಂಡ್ರವಲ್ಲ, ಇವತ್ತು ಹಿಂಗ್ಯಾಕೆ ಕುಂತಾನ ಅಂತ ತಿಳ್ಕೊಂಡು ಮಗ ಕೇಳಿದ ಹೋಗಿ. ಆಗ ಮೃಕಂಡು ಋಷಿ ಹೇಳಿದ, ನೋಡಪ್ಪ, ನಮಗೆ ಮಕ್ಕಳಿರಲಿಲ್ಲ, ಶಿವನ ಕುರಿತು ನಾವು ತಪಸ್ಸನ್ನು ಮಾಡಿದ್ದೀವಿ. ಆಗ ಶಿವ ನಮಗ ಪ್ರತ್ಯಕ್ಷ ಆಗಿ ವರವನ್ನು ಕೊಟ್ಟ, ಅದರಿಂದ ನೀನು ನಮಗ ಪ್ರಾಪ್ತ ಆದಿ. ಆದ್ರೆ ಒಂದು ಹೇಳಿದಾನ ಶಿವ, 16 ವರ್ಷಕ್ಕೆ ನೀನು ಸಾಯ್ತಿಪ್ಪ ಅಂತ ಹೇಳಿದ ಅವರಪ್ಪ.
ಅದಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀನಿ. ಆಗ ಹುಡುಗ ಹೇಳಿದ, ಅದೇನು ದೊಡ್ಡ ವಿಷಯದ, 16 ವರ್ಷಕ್ಕೆ ದೇವ್ರು ಹೇಳ್ಯಾನಂದ್ರ ದೇವರಿಗೆ ಹೇಳಿಬಿಡೋಲ್ಲ. 16 ವರ್ಷಕ್ಕೆ ನಾವು ಸಾಯೋದಿಲ್ಲ, ಏನೊಂದು ತುಸು ಆಯುಷ್ಯ ಹೆಚ್ಚು ಕೊಡಪ್ಪ ಅಂತ ಅವರಿಗೆ ಕೇಳೋನು. ತಮ್ಮ, ಅದು ಮನುಷ್ಯ ಲೋಕದ ವ್ಯವಹಾರ ಅಲ್ಲ, ವಿಶ್ವದ ಒಡೆಯನಾದಂಥ ಪರಮಾತ್ಮನೊಂದಿಗಿನ ವ್ಯವಹಾರ ಅದ. ಏನಾದರೂ ಬದಲಾಗಬಹುದು ಜಗತ್ತಿನೊಳಗೆ, ದೇವರು ಹಾಕಿದ ಗೆರೆ ಬದಲಾಗುವುದಿಲ್ಲಪ್ಪ ಅಂತ ಮೃಕಂಡು ಋಷಿ ಹೇಳಿದ. ಆವಾಗ ಹುಡುಗ ಹೇಳಿದ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಅದಕ್ಕೆ ಏನು ಮಾಡಬೇಕು, ದೇವ್ರು ನನಗೆ ಭೇಟಿ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಅದನ್ನು ಹೇಳಂದವ. ದೇವ್ರು ನಿನಗೆ ಭೇಟಿ ಆಗ್ಬೇಕಂದ್ರೆ ನೀನು ಲಿಂಗದ ಪೂಜೆಯನ್ನು ಮಾಡಬೇಕು, ಆವಾಗ ದೇವ್ರು ನಿನಗೆ ಒಲಿತಾನ, ಆವಾಗ ಭೇಟಿ ಹಾಕಾನ ಅಂತವ ಹೇಳಿದ. ಆಯಿತು ಅಂತ ತಿಳ್ಕೊಂಡು ದಕ್ಷಿಣ ತೀರದ ಸಮುದ್ರಕ್ಕೆ ಹೋಗಿ ಸಮುದ್ರದ ಮಧ್ಯ ದಡದಲ್ಲಿ ಒಂದು ಲಿಂಗವನ್ನು ಸ್ಥಾಪನಾ ಮಾಡಿ ಲಿಂಗ ಪೂಜಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ 15 ವರ್ಷದ ಹುಡುಗ. ಪೂಜಾ ಹಾಗೇ ನಡೀತು. ಒಂದು ದಿನ ಸಮಯ, ಕಾಲ ಅಂತ ಅದಕ್ಕೆ ಕರೀತಾರ, ಅದು ಯಾರ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಸಾವುಕಾರ ಇರಲಿ, ಬಡವಿರಲಿ, ಕಲ್ತವ, ಕಲಿಯದವ, ಹಿಂದಿನವರು, ಮುಂದಿನವರು, ರಾಜ, ಪ್ರಧಾನಿ, ಪಂಡಿತ, ಯಾರಾದರೂ ಸರಿ, ಈ ವಿಶ್ವದಲ್ಲಿ ಸದಾ ಕಾಲದಲ್ಲಿಯೂ ಯಾರ ಆಣತಿಗೂ ಒಳಪಡದೇ ಇರುವಂಥ ಒಂದು ಶಕ್ತಿ ಯಾವುದು ಅಂದ್ರೆ ಕಾಲ. ಯಾರ ಮಾತು ಕೇಳೋದಿಲ್ಲದು. ಇಟ್ಟೆಲ್ಲ ಜಗತ್ನಾಗ ಆಗಿ ಹೋದ್ರೆ ಕರೆ ಕಾಲ ಯಾರ ಕೈಯಲ್ಲಿಯೂ ಸಿಕ್ಕಿಲ್ಲ, ಯಮಧರ್ಮ ಯಾರ ಕೈಯಲ್ಲಿಯೂ ಸಿಕ್ಕಿಲ್ಲ. ಅಂತಹ ಯಮಧರ್ಮ ಅವನ ಸಮಯ ಮುಗಿತ್ತು, ಬಂದ. ಯಮಪಾಶ ಅದು, ಅದೇನು ಸಾಣದೇನು. ಬಂದವನ ಮಾರ್ಕಂಡೇಯ ಪೂಜೆಯಲ್ಲಿ ಮುಳುಗಿದ್ದ. ನಡಿಪ ಏನು ಟೈಮ್ ಆತು ಅಂದವ. ಯಮ, ಸಮಯ ಮುಗದತ್ನೆಂದು, ಆಯುಷ್ಯ ಮುಗಿತ್ತು, ನಡಿ ಇನ್ನು ಹೋಗುನು ಯಮಲೋಕಕ್ಕ ಅಂತ ಹೇಳಿದ. ನಾ ಬರೋದಿಲ್ಲ ಅಂದವ. ಇಂತಿಲ್ಲಿ ಬರ್ತನವ್ರೆ ಯಾರದಾರ ತಾವಂದ ಯಮಧರ್ಮ. ಇಟ್ಟೆಲ್ಲ ಲೋಕದವು, ಬರ್ತನತ್ ಯಾರಂದಾರಿಲ್ಲಿ. 110 ವರ್ಷ ಆದ್ರೂ ಇನ್ನೂ ಏನ್ರಿ ಕೆಲಸ ಇರತ್ತವ ನಮ್ಮ ಕೆಲಸ ಮುಗಿಯಂಗಿಲ್ಲ, ಪ್ರಪಂಚ ಮುಗಿಯುವುದಿಲ್ಲ, ನಮಗೆ ಸಾಕು ಅಂತ ಅನಿಸುವುದಿಲ್ಲ. ಆದರೆ ದೇವರ ಯಮಧರ್ಮ ಬಲವಂತವಾಗಿ ನಮ್ಮನ್ನು ತಗೊಂಡು ಹೋಗಿಬಿಡ್ತಾನೆ. ಆಯುಷ್ಯ ಮುಗಿತ್ತು ಅಂದ್ರೆ ಮುಗಿತ್ತು, ಅದರ ಮುಂದೆ ಇನ್ನು ಏನು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮೊದಲ ಏನರೇ ಚಲೋ ಧರ್ಮದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆಯುಷ್ಯ ಮುಗಿಯೋದ್ರೊಳಗಾಗಿ ಚಲೋ ಕೆಲಸ ಮಾಡು. ಯಾವಾಗ ಮುಗಿತೈತೆ ಅದು ಯಾರಿಗೂ ಗೊತ್ತಿಲ್ಲ. ಮುಗಿಬಹುದು, ಯಾವಾಗ ಯಾರದ ಪುಟ ದಂಡಿ ಪುಟ ಐತೆ ಗೊತ್ತಿಲ್ಲ, ಯಾವಾಗ ಆಯುಷ್ಯ ಮುಗಿತದಂತ ಗೊತ್ತಿಲ್ಲ. ಅದು ನಮ್ಮ ನಿಯಂತ್ರಣದಲ್ಲಿರುವಂಥ ಶಕ್ತಿ ಅಲ್ಲ, ವಿಶ್ವಶಕ್ತಿ ಅದು. ಆವಾಗ ಯಮಪಾಶವನ್ನು ಹಾಕಿದ. ನಡಿ ಹೋಗೋನು ಅಂತ ಹೇಳಿದ. ನಾನು ಶಿವನ ಆರಾಧನೆಯಲ್ಲಿ ಮುಳುಗಿರುವಾಗ ನನ್ನನ್ನು ತಗೊಂಡು ಹೋಗ್ಲಿಕ್ಕಾಗೋದಿಲ್ಲ ಅಂತ ಮಾರ್ಕಂಡೇಯ ಹೇಳಿದ. ಜೋರಾಗಿ ಲಿಂಗವನ್ನು ಹಿಡ್ಕೊಂಡು ಕುಂತು ಬಿಟ್ಟ. ಆ ಪಾಶ, ಯಮಪಾಶ ಮಾರ್ಕಂಡೇಯನಿಗೆ ಬೀಳುವ ಬದಲಿಗೆ ಲಿಂಗಕ್ಕೆ ಬಿತ್ತದು ಪಾಶ. ಆವಾಗ ಮಹಾಪ್ರತಾಪಿಯಾದ ಅಘೋರ ಸ್ವರೂಪನಾದಂತಹ ರುದ್ರ ಪ್ರಕಟನಾದ ಲಿಂಗದಿಂದ. ರುದ್ರ ಅಂದರೆ ಏನು? ಯಾವಾತನು ನಮ್ಮ ಕಣ್ಣೀರನ್ನು ಒರೆಸುವಂಥ ಸಮರ್ಥನು ಅವನೇ ರುದ್ರ ಅಂತ ಕರೀತಾರೆ ಅವನಿಗೆ. ಆದ್ದರಿಂದ ನಮ್ಮ ದುಃಖ ಹೋಗಬೇಕಾಗಿತ್ತು ಅಂದ್ರೆ ರುದ್ರ ಆರಾಧನೆಯನ್ನು ಮಾಡಬೇಕು.
ನಮಗೆ ಸಕಲ ಭೋಗಭಾಗ್ಯಗಳ ಪ್ರಾಪ್ತಿಯಾಗಬೇಕಂದ್ರೆ ರುದ್ರಾರಾಧನೆಯನ್ನು ಮಾಡಬೇಕು. ಮನೆಯಲ್ಲಿ ಏನಾದರೂ ಅನಿಷ್ಟ ಆಪತ್ತುಗಳು, ಅವಘಡಗಳು, ಅಪಘಾತಗಳು ಸಂಭವಿಸಿದ್ದರೆ ಅದರ ಪರಿಹಾರಕ್ಕಾಗಿ ರುದ್ರ ಆರಾಧನೆಯನ್ನು ಮಾಡುತ್ತಾರೆ. ಈ ಹುಡುಗನಿಗೆ ದುಃಖ ಆಗಿತ್ತು. ಅವ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಯಮಪಾಶ ಲಿಂಗಕ್ಕೆ ಬಿದ್ದ ಕೂಡಲೇ ಲಿಂಗದೊಳಗಿನಿಂದಲೇ ಪರಮಾತ್ಮ ತ್ರಿಶೂಲಧಾರೆಯಾದ ಅರ್ಧಚಂದ್ರನನ್ನು ಧರಿಸಿದಂತಹ, ಡಮರುಗವನ್ನು ಹಿಡಿದಂತಹ ಮಹಾದೇವ ಪ್ರಕಟನಾದ. ಆಗ ಪ್ರಕಟನಾಗಿ ಯಮಧರ್ಮನನ್ನು ತನ್ನ ಕಾಲಿನಿಂದ ದೂರ ತುಳಿದ. ಆಗ ಯಮಧರ್ಮ ನಡುಗಲಿಕ್ಕೆ ಪ್ರಾರಂಭ ಮಾಡಿದ. ಇವನು ಕಾಲನಾದರೆ ಅವನು ಮಹಾಕಾಲ ಪರಮಾತ್ಮ. ಯಾರು ಸಾವನ್ನು ಗೆಲ್ಲಬೇಕಂತಾರೆ ಅವರು ಮಹಾಕಾಲನ ಉಪಾಸನೆಯನ್ನು ಮಾಡಬೇಕು. ಯಾರು ಮೃತ್ಯುವನ್ನು ಗೆಲ್ಲಬೇಕಂತಾರಲ್ಲ ಅವರು ಮೃತ್ಯುಂಜಯನ ಆರಾಧನೆಯನ್ನು ಮಾಡಬೇಕು. ಅದಕ್ಕೆ ಮಾರ್ಕಂಡೇಯನ ಆರಾಧನೆಗೆ ಮೆಚ್ಚಿ, ಭಕ್ತಿಗೆ ಮೆಚ್ಚಿ ಶಿವ ಬಂದ. ಯಮಧರ್ಮ ನಡುಗಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಶಿವ ಒಂದು ಮಾತನ್ನು ಹೇಳಿದ, ಯಮಧರ್ಮನೇ ನೀನು ಇನ್ನು ಮುಂದೆ ಯಾರು ಶಿವಭಕ್ತಿಯಲ್ಲಿ ಮುಳುಗಾರ, ಯಾರು ಪರಮಾತ್ಮನ ಧ್ಯಾನ ಮಾಡ್ತಾರ, ಯಾರು ದೇವರ ಸ್ಮರಣದಲ್ಲಿ ಮುಳುಗಿ ಹೋಗ್ಯಾರಲ್ಲ ಅವ್ರ ಸಮೀಪ ಸುಳಿಲಕ್ಕೆ ಹೋಗಬೇಡ. ನೀನು ಏನೇ ಇದ್ದರೂ ಯಾರು ಪ್ರಪಂಚ ಮಾಡ್ತಾರ, ಮನೆ ಹಿಡ್ಕೊಂಡು ಕೂತಾರ, ಯಾರು ರೊಕ್ಕ ಎಣಸ್ಲಾತ್ತಾರ ಅವ್ರ ಕಡೆ ಹೋಗು. ಯಾರು ಇನ್ನೂ ಕಾರವಾರ ಕೊಟ್ಟಿಲ್ಲ ಅವ್ರ ಕಡೆ ಹೋಗು. ಯಾರು ಪ್ರಪಂಚದಲ್ಲಿ ಬಹಳ ಮುಳುಗಾರಲ್ಲ ಅವ್ರ ಕಡೆ ಹೋಗು. ಯಾರು ಇನ್ನೂ ಈ ಭೂಮಿ ಬಿಟ್ಟು ಹೋಗಬಾರ್ದಂತಾರಲ್ಲ ಅವ್ರ ಕಡೆ ಹೋಗು. ಆದರೆ ಯಾರು ದೇವರ ಧ್ಯಾನ ಮಾಡ್ತಾರ, ದೇವರ ಸ್ಮರಣವನ್ನು ಮಾಡ್ತಾರ ಅವ್ರ ಸಮೀಪ ಸುಳಿಲಾಕ ಹೋಗಬೇಡ ಅಂತ ಹೇಳಿದ. ಆಯಿತು, ಅದನ್ನೇ ಆಜ್ಞೆ ಅಂತ ತಿಳಿದುಕೊಂಡು ಯಮಧರ್ಮ ನಮಸ್ಕಾರ ಮಾಡಿ ಹೊರಟು ಹೋದ. ಅಂದಿನಿಂದ ಇಂದಿನವರೆಗೂ ಯಾರು ಸಂಪೂರ್ಣ ಏಕನಿಷ್ಠೆಯಿಂದ ಲಿಂಗ ಪೂಜೆಯಲ್ಲಿ ಮುಳುಗಿರ್ತಾರ, ದೇವರ ಸ್ಮರಣ ಮಾಡ್ತಾರಲ್ಲ ಅವರಿಗೆ ಮೃತ್ಯು ಆ ಸಮಯದಲ್ಲಿ ಬರುವುದಿಲ್ಲ. ಆವಾಗ ಮಾರ್ಕಂಡೇಯನಿಗೆ ಶಿವ ವರವನ್ನು ಕೊಟ್ಟ. ಇಂದಿನಿಂದ ನೀನು ಮೃತ್ಯುವನ್ನು ಗೆದ್ದಂತಹ ಮೃತ್ಯುಂಜಯ, ನೀನು ಚಿರಂಜೀವಿಯಾಗಿ ಜಗತ್ತಿನಲ್ಲಿ ಬಾಳ್ತಿ ಅಂಥೇಳಿ ಆಶೀರ್ವಾದವನ್ನು ಮಾಡಿದ ಪರಮಾತ್ಮ. ಹಾಗಾದರೆ ಆ ಮಾರ್ಕಂಡೇಯ ಆರಾಧನೆ ಮಾಡಿದಂತಹ ಸಾಧನಾ ಪದ್ಧತಿ ಯಾವುದು? ಹೆಂಗೆ ಸಾಧನ ಮಾಡಿದವ? ಅವನು ಸಾಧನೆಗಾಗಿ ಬಳಸಿದಂಥ ಮಂತ್ರ ಬಹಳ ಪ್ರಸಿದ್ಧ, ಮಹಾಮೃತ್ಯುಂಜಯ ಮಂತ್ರ. ಈಗ ಶ್ರಾವಣ ಮಾಸದ ಏನರೇ ಒಂದೊಂದು ಸಾಧನ ಮಾಡಬೇಕು. ಯಾಕೆ ಋಷಿಗಳ ಚರಿತ್ರೆಯನ್ನು ಕೇಳುವುದು ಅಂದ್ರೆ ನಮಗೂ ಒಂದಿಷ್ಟು ಸಾಧನ ಮಾಡಲಿಕ್ಕೆ ಪ್ರೇರಣಾ ಸಿಗಲಿ ಅಂತ ಮಾಡೋದು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಯಮಾಮೃತಾತ್. ಅವ್ರು ಹೇಳ್ತಾರ, ಹೇಗ ಒಂದು ಹಣ್ಣಾದಂಥ ಸೌತೆಕಾಯಿ ತನ್ನ ಬಳ್ಳಿಯನ್ನು ಬಿಟ್ಟು ಬಿಡುಗಡೆ ಆಗ್ತದಲ್ಲ, ಹಾಗೆಯೇ ಅಮೃತ ಸ್ವರೂಪನಾದ ಪರಮಾತ್ಮನನ್ನು ಆರಾಧನೆ ಮಾಡುವಂಥ ಮನುಷ್ಯನೂ ಕೂಡ
ಮೃತ್ಯುರೂಪದ ದುಃಖ ರೂಪದ ಚಿಂತಾರೂಪದ ಈ ಪ್ರಪಂಚವನ್ನು ಅನಾಯಾಸವಾಗಿ ಬಿಟ್ಟಿದ್ದರಿಂದ ಮುಕ್ತನಾಗಿ ಹೋಗ್ತಾನ ಅಂತ ಅದರ ಅರ್ಥ. ಹಾಗೆ ಆರಾಧನೆಯನ್ನು ಮಾಡಿದ ಮೃತ್ಯುಂಜಯನಾದ ಮಾರ್ಕಂಡೇಯ ಋಷಿ. ಹಾಗಾದ್ರೆ 16 ವರ್ಷದ ಒಬ್ಬ ಹುಡುಗ, ವಯಸ್ಸೆಷ್ಟು? ಬರೀ 16. 16 ವರ್ಷದಲ್ಲಿ ಭಗವಂತನನ್ನು ಒಲಿಸಿದನಲ್ಲ ಅಂಥ ಒಬ್ಬ ಋಷಿ ಬದುಕಿದ ನೆಲ ಯಾವುದು ಅಂದ್ರೆ ಭಾರತ. ಎಷ್ಟು ವರ್ಷದಲ್ಲಿ? ಬರೀ 16. 16 ವರ್ಷದಲ್ಲಿ ನಾವು 1000 ವರ್ಷ ಆದರೂ ಮಾಡಲಿಕ್ಕಾಗುವುದಿಲ್ಲ ಅಂಥ ಸಾಧನೆಯನ್ನು ನಾವು ಮಾಡಿದ್ದ. ನಾವು ಕರೆದ್ರೆ 4 ಮಂದಿ ಗೋಳೆ ಆಗೋದಿಲ್ಲ. ನಾವು ಕರೆದೀವಿ ಅಂದ್ರೆ 4 ಮಂದಿ ನಮ್ಮ ಮ್ಯಾಲೆ ವಿಶ್ವಾಸ ಇಡೋದಿಲ್ಲ. ಇನ್ನು ದೇವರು ಬರೋದಂತೂ ದೂರ ಉಳಿತು. ಓಣ್ಯಾಗ ನೀ ಹೆಂಗದೀಪ ಅಂತ ಕೇಳಿದ್ರೆ 4 ಮಂದಿರೇ ಹೌದು ಚಲೋ ಅದಾನಂತ ಹೇಳ್ಬೇಕಲ್ಲ, ಇವನು ಮುಂದಲ್ಲ ಇವನು ಹಿಂದೆ. ಆದ್ರೆ ಆ ಹುಡುಗ ಕರೆದ್ರೆ ಪರಮಾತ್ಮನೇ ಬಂದ ಅಂದ್ರೆ ಇದು ಎಂತಹ ತಪಸ್ಸಿನ ಶಕ್ತಿ ಇರಬಾರದು. ನೋಡ್ರಿ, ನಮ್ಮ ಜೀವನಕ್ಕೆ ಋಷಿಗಳ ಜೀವನಕ್ಕೆ ಎಷ್ಟು ವ್ಯತ್ಯಾಸ ಅದ. ನಮ್ಮ ಆಯುಷ್ಯನ ಮುಗಿಲಾಕ ಬತ್ತು, ಆದ್ರೂ ನಮಗೆ ದೇವರ ಚಿಂತೆ ಇಲ್ಲ. ಸುಮ್ಮ ಹೊಂಟದ, ಎಕಡೆ ಹೊಂಟಾನೋ ಗೊತ್ತಿಲ್ಲ, ಹೊಂಟಾನ ಒಟ್ಟು 3 ಹೊತ್ತಿನ ಊಟ, ಒಂದು 7-8 ತಾಸು ಕೆಲಸ, ಆ ಬಳಿಕ ಪ್ರಾಪಂಚಿಕ ವ್ಯವಹಾರ. ಇಷ್ಟು ಬಿಟ್ಟರೆ ಮಾಡ್ತಾನೇನು ಮನುಷ್ಯ. ಆದರೆ ಋಷಿಗಳು ಯಾವ ವಯಸ್ಸಿನಲ್ಲಿ ಪ್ರಪಂಚವನ್ನು ಮಾಡಬೇಕೋ ಅದೇ ವಯಸ್ಸಿನಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಋಷಿಗಳಾದರಲ್ಲ. ಯಾವ ಸಾಧನೆಯಿಂದ? ಹೀಗೆ ಮಾರ್ಕಂಡೇಯ ಋಷಿ ಒಂದು ಸ್ತೋತ್ರವನ್ನು ರಚನೆ ಮಾಡಿದ. ಆ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಬೇಕಾದ್ರಿಂದ ಅನೇಕ ಕಷ್ಟಗಳು ಪರಿಹಾರ ಆಗ್ತಾವೆ. ರತ್ನ ಸಾನು ಶರಾಸನಂ ರಜತಾದ್ರಿ ಶೃಂಗನಿಕೇತನಂ ಶಿಂಜಿನೀಕೃತ ಪನ್ನಗೇಶ್ವರ ಅಚ್ಯುತಾನನ ಸಾಯಕಂ ಕ್ಷಿಪ್ರದಗ್ಧ ಪುರತ್ರಯಂ ತ್ರಿದಿವಾಲಯೈರಭಿವಂದಿತಂ ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈಯಮಃ. ಯಾವಾತನು ಚಂದ್ರಶೇಖರನನ್ನೇ ಆಶ್ರಯ ಮಾಡಿಕೊಂಡನಲ್ಲ, ಅವನು ಯಮ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಅದರ ಅರ್ಥ. ಚಂದ್ರಶೇಖರಮಾಶ್ರಯೇ, ಅವನು ರೊಕ್ಕವನ್ನು ನಂಬಿಲ್ಲ, ಅಧಿಕಾರವನ್ನು ನಂಬಿಲ್ಲ, ಜನರನ್ನು ನಂಬಿಲ್ಲ, ಶರೀರವನ್ನು ನಂಬಿಲ್ಲ, ಈ ಪ್ರಪಂಚವನ್ನು ನಂಬಿಲ್ಲ. ಅವನು ನಂಬಿದ್ದು ಚಂದ್ರಶೇಖರನನ್ನು. ಚಂದ್ರಶೇಖರನನ್ನೇ ನಂಬಿದಂತಹ ಒಬ್ಬ ಋಷಿಯನ್ನು ಯಮ ಏನು ಮಾಡಲಿಕ್ಕಾಗ್ತದ ಅಂತ ಕೇಳ್ತಾನ ಆ ಸ್ತೋತ್ರದಲ್ಲಿ. ರತ್ನ ಸಾನು ಶರಾಸನಂ ರಜತಾದ್ರಿ ಶೃಂಗನಿಕೇತನಂ ಶಿಂಜಿನೀಕೃತ ಪನ್ನಗೇಶ್ವರಮಚ್ಯುತಾನನ ಸಾಯಕಂ. ಶಿವ ಎಲ್ಲಿರತಾನಪ್ಪ ಅಂದ್ರೆ ಹಿಮಾಲಯವೇ ಶಿವನ ವಾಸ ಅಂತ ಹೇಳ್ತಾರೆ. ಇವತ್ತಿಗೂ ನಾವು ಇಲ್ಲಿ ಇದ್ದು ತಪಸ್ಸು ಮಾಡುವುದಕ್ಕೂ ಹಿಮಾಲಯದಲ್ಲಿ ತಪಸ್ಸು ಮಾಡುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಅದ. ಸಾವಿರಾರು ಜನ ಋಷಿ ಮುನಿಗಳೆಲ್ಲರೂ ಹಿಮಾಲಯದಲ್ಲೇ ಆಗಿ ಹೋದರು. ಹಿಮಾಲಯ ಅಂದ್ರೆ ಅದು ಒಂದು ರೀತಿ ತಪೋಸ್ಥಳ. ಆ ಹಿಮಾಲಯ ಇದು ಶಿವನ ವಾಸಸ್ಥಳ ಅಂತ ಹೇಳ್ತಾರೆ. ಕೈಲಾಸ ಪರ್ವತ ಅಂತಹ ರಜತಾದ್ರಿ ಶೃಂಗನಿಕೇತನಂ. ರಜತಾದ್ರಿ ಬರ್ಪಿನ ಗುಡ್ಡಗಳು ಹೆಂಗೆ ಹೊಳಿತಾವ ಅಂದ್ರೆ ಬೆಳ್ಳಿ ಹೊಳೆದಂಗೆ ಹೊಳಿತಾವ ಬರ್ಪ. ರಜತಾದ್ರಿ ಬೆಳ್ಳಿ ಪರ್ವತ ಅಲ್ಲದು, ಆದ್ರೆ ಅದು ಕಾಣ್ಲಾಕನ ಬೆಳ್ಳಿ ಹೊಳೆದಂಗೆ ಹೊಳಿತದ ಹಿಮಾಲಯ.
ರಜತಾದ್ರಿ ಶೃಂಗ ಅಂದ್ರೆ ತುದಿ ಶಿಖರ. ಆ ಹಿಮಾಲಯದ ತುಟ್ಟ ತುದಿಯ ಮೇಲೆ ಯಾವಾತನು ಧ್ಯಾನಮಗ್ನನಾಗಿದ್ದಾನೆಯೋ ಅವನೇ ಚಂದ್ರಶೇಖರ, ಅವನೇ ಮಹಾದೇವ ಶಿವ. ಇಲ್ಲಿದ್ರೆ ಎಷ್ಟು ಪ್ರಪಂಚದ ವಿಚಾರಗಳು ಬರ್ತಾವಲ್ಲ, ಹಿಮಾಲಯದಲ್ಲಿ ಅಷ್ಟು ಬರುವುದಿಲ್ಲ. ಅದಕ್ಕೆ ಹಿಮಾಲಯ ಇದು ಸಿದ್ಧ ಸ್ಥಳ. ಮುಂದೆ ಹೇಳ್ತಾರ, ಶಿಂಜಿನೀಕೃತ ಪನ್ನಗೇಶ್ವರ ಮಚ್ಚುತಾನನ ಸಾಯಕಂ. ಶಿವ ಹೆಂಗದಾನ? ತ್ರಿಪುರಗಳನ್ನು ಕ್ಷಣ ಮಾತ್ರದಲ್ಲಿ ದಗ್ಧ ಮಾಡಿದಂತಹ ತ್ರಿನೇತ್ರಧಾರಿ ಶಿವ. ತ್ರಿಪುರಗಳು ಅಂತಿದ್ದು ಆ ತ್ರಿಪುರಗಳನ್ನು ತಾರಕಾಕ್ಷ, ವಿದ್ಯುನ್ಮಾಲಿ, ಇನ್ನೊಬ್ಬ ರಾಕ್ಷಸ, ಇವರು 3 ಜನ ಮಾಡಿದ್ರದನ್ನು. ಆ ಪುರದಲ್ಲಿರುವಾಗ ಅವರಿಗೆ ಸಾವಿರಲಿಲ್ಲ. ಆದರೆ ಶಿವ ಅವರನ್ನು ಹೆಂಗ ಸಂಹಾರ ಮಾಡಿದ ಅಂತ ಹೇಳ್ತಾರೆ. ತ್ರಿಪುರಾರಿ, ತ್ರಿಪುರಾಂತಕ ಅಂತ ಹೆಸರುಗಳು ಶಿವನಿಗೆ. ಅದರಲ್ಲಿ ಹೇಳ್ತಾರ, ಮಂದಾರ ಪರ್ವತವೇ ಶಿವನ ಧನುಸ್ಸ. ಆ ಬಳಿಕ ಅದರಲ್ಲಿ ಏನು ಶಿಂಜಿನಿಯನ್ನು ಕಟ್ಟಿರ್ತಾರ, ಧನುಷ್ಯನ ಒಂದು ತಂತಿ ಅಂತೇನಿರ್ತದ, ಅದು ಸರ್ಪರಾಜನಾದಂತಹ ವಾಸುಕಿ. ಅದೇ ಆ ಬಾಣದ ತಂತಿ, ಅದು ಶಿಂಜಿನಿ. ಇನ್ನು ಬಾಣ ಯಾರು ಅಂದ್ರೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಬಾಣ ಅಂತ ಹೇಳ್ತಾರೆ, ಅಗ್ನಿಬಾಣ. ಬಾಣ ಆದವ ಯಾರು? ವಿಷ್ಣುವೇ ಬಾಣವಾದ. ಮಂದಾರ ಪರ್ವತವೇ ಒಂದು ದೊಡ್ಡ ಧನುಸ್ಸಾಯಿತು. ವಾಸುಕಿ ನಾಗವೇ ಅದರ ಶಿಂಜಿನಿಯಾಯಿತು. ಮಹಾವಿಷ್ಣುವೇ ಅಗ್ನಿಬಾಣವಾದ. ಇದನ್ನು ಮಾಡಿ ತ್ರಿಪುರಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಹಾಕಿದಂಥ ಶಕ್ತ ಯಾರು ಅಂದ್ರೆ ಮಹಾದೇವ ಅಂತ ಕರೀತಾರೆ. ಈ ಜಗತ್ತಿನಲ್ಲಿ ಪುರಾಣ ಕಾಲದಲ್ಲಿ ಒಂದು ದೊಡ್ಡ ಘಟನೆ ನಡೆದು ಹೋಯಿತು. ಅದು ಸಮುದ್ರ ಮಂಥನ. ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು. ಒಂದು ಕಡೆ ಸತ್ವಗುಣದವರು, ಒಂದು ಕಡೆ ತಮೋಗುಣದವರು. ಒಂದು ಕಡೆ ಚಲೋ ಮಂದಿ, ಒಂದು ಕಡೆ ಕೆಟ್ಟ ಮಂದಿ. ಇವರಿಬ್ಬರು ಕೂಡಿ ಸಮುದ್ರ ಮಂಥನ ಮಾಡಿದರು. ಆ ಸಮುದ್ರವನ್ನು ಹೆಂಗೆ ಕಡಿದ್ರು ಅಂದ್ರೆ, ನಾವು ಹೆಂಗೆ ಹಿಂದಿನ ಕಾಲಕ್ಕೆ ಈಗ ಮಿಕ್ಸರ್ದಾಗ ಮಜ್ಜಿಗೆ ಕಟ್ಟಿತಾರೆ, ಈಗ ಅಲ್ಲ. ಅವು ಮೊದಲು ಆಗಿನ ಕಾಲದನ ಕತೆ. ದೊಡ್ಡ ಕಂಬಕ್ಕೆ ಕಟ್ತಿದ್ರು. ಅವು ಕಟ್ಟಿ ಏನು ಮಾಡ್ತಿದ್ರು ಅಂದ್ರೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡಿದು ಮಜ್ಜಿಗೆ ಕಟ್ಟಿತಿದ್ರು. ಅದು ಮಜ್ಜಿಗೆ ಕಟ್ಟೋದ್ರಂದ್ರೆ ಊರೆಲ್ಲ ಮಜ್ಜಿಗೆ ಕುಡಿದು ಹೋದ್ರು, ಇನ್ನೂ ಮಜ್ಜಿಗೆ ಉಳಿತಿದ್ದು. ಈಗ ನಮಗೆ ಬೆಕ್ಕೆ ಕುಡಿಸ್ಲಾಕ ಮಜ್ಜಿಗಿಲ್ಲ. ಏನು ಮಾಡೋದು? ಯಾರಿಗಾರೆ ಹಾಲು ಬೇಕು ಅಂದ್ರೆ ಊರೆಲ್ಲ ತಿರುಗಾಡೆ ಬರಬೇಕು. ಆದರೂ ಜವಾರಿ ಆಕಳ ಹಾಲು ಸಿಗೋದಿಲ್ಲ. ಜರ್ಸಿ ಆಕಳ ಹಾಲು ಬಕೆಟ್ಗಟ್ಲೆ ಕೊಡಗಟ್ಲೆ ಸಿಗ್ತಾವೆ. ಅವು ಕೊಡದೆ ಯಾವ ಪೈಲ್ವಾನ್ ಆಗವದಾನ, ಯಾವ ನಿರೋಗಿ ಆಗವದಾನ? ಅದಕ್ಕೆ ಅದು ಕಡೆಗೋಲಿನಂಗ ಒಂದು ದೊಡ್ಡ ಪರ್ವತ ಇತ್ತು ಸಮುದ್ರದಲ್ಲಿ, ಅದನ್ನು ಕಡಿದ್ರು. ಹಗ್ಗ ಯಾವುದು ಅಂದ್ರೆ ಮಹಾಸರ್ಪವೇ ಆ ಹಗ್ಗ, ವಾಸುಕಿ. ಹಾವನ್ನೇ ಹಗ್ಗ ಮಾಡಿ ಕಡಿದ್ರು. ಅದರಲ್ಲಿ 14 ಅಮೂಲ್ಯವಾದ ವಸ್ತುಗಳು ಸಿಕ್ಕುವ ಸಮುದ್ರ ಮಂಥನದಲ್ಲಿ. ಲಕ್ಷ್ಮಿ ಎಲ್ಲಿಂದ ಬಂದ್ಲು ಅಂದ್ರೆ ಸಮುದ್ರದಿಂದ ಬಂದ್ಲು. ಅದೇ ರೀತಿಯಾಗಿ 14 ವಸ್ತುಗಳು ಅಲ್ಲಿಂದ ಬಂದು ಆವಾಗ ಅಮೃತ ಬಂತು. ಎಲ್ಲಿಂದ? ಸಮುದ್ರದೊಳಗಿಂದ ಬಂದ ಬಳಿಕ ಅಮೃತವನ್ನು ಕುಡಿಬೇಕು ಅಂತ ದೇವತೆಗಳು, ರಾಕ್ಷಸರು ಬಡದಾಡ್ಲಕ್ಕೆ ಚಾಲೂ ಮಾಡಿದರು. ಆವಾಗ ಇಬ್ಬರು ರಾಕ್ಷಸರು ಕುಡಿದ್ರು, ರಾಹು ಮತ್ತು ಕೇತು. ರಾಹು ಕೇತು
ಆವಾಗ ಅವರಿಬ್ಬರು ಅಮರ ಆದರು. ಈ ಕಡೆ ದೇವಾನ ದೇವತೆಗಳೆಲ್ಲ ಕುಡಿದ್ರು, ಅವರು ಅಮರ ಆದರು. ಆದ್ರೆ ಹಾವನ್ನೇ ಹಗ್ಗ ಮಾಡಿ ಏನು ಕಡ್ದಿದ್ರಲ್ಲ, ಹಾವ ವಿಷ ಕಕ್ಕಿತ್ತು. ವಿಷ, ಘೋರ ಕಾಲಕೂಟ ವಿಷ. ವಿಷ ಬಂತು. ವಿಷ ಕುಡಿಯವ್ರು ಯಾರು ಜಗತ್ತಿನಲ್ಲಿ? ನಾವು ಮನುಷ್ಯರು ನಾವೇ ವಿಚಾರ ಮಾಡೋನು. ಚಲೋ ಏನ್ರಿ ಐತಪ್ಪ ಅಂದರೆ ಎಲ್ಲರೂ ಬರ್ತೀವಿ. ಒಂದು ತುಸು ಕೆಟ್ಟೈತಪ್ಪ ಅಂತಂದರೆ ಯಾರೂ ಸಮೀಪ ಬರುವುದಿಲ್ಲ. ಹಂಗೆ ಎಲ್ಲ ದೇವತೆಗಳು ವಿಷ ಕುಡಿಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ರಾಕ್ಷಸರು ಬರಲಿಲ್ಲ, ಮನುಷ್ಯರು ಬರಲಿಲ್ಲ, ಯಕ್ಷರು, ಗಂಧರ್ವರು, ಕಿನ್ನರ, ಕಿಂಪುರುಷರು ಯಾರ್ಯಾರೂ ಬರಲಿಲ್ಲ. ಆವಾಗ ಭಗವಾನ್ ಶಿವ ತನ್ನ ಬಗುಷೆಯನ್ನು ಮಾಡಿ ಇಡೀ ಸಮುದ್ರದಲ್ಲಿರುವಂಥ ವಿಷವನ್ನೇ ಕುಡಿದು ಬಿಟ್ಟ. ಆದ್ದರಿಂದ ಶಿವನಿಗೆ ಮಹಾದೇವ ಅಂತ ಕರೀತಾರೆ. ಯಾಕೆ ಶಿವ ಮಹಾದೇವಾದ ಅಂದ್ರೆ ವಿಷವನ್ನು ಕುಡಿದ. ಅಮೃತ ಕುಡಿದವರು ದೇವತೆಗಳಾದರೂ ವಿಷವನ್ನು ಕುಡಿದಂಥವ ಮಹಾದೇವನಾದ. ನೀಲಕಂಠಾಯ ನಮಃ. ವಿಷ ಅಂದ್ರೆ ಏನು? ಕಷ್ಟ. ವಿಷ ಅಂದ್ರೆ ಏನು? ಪರಿಶ್ರಮ. ವಿಷ ಅಂದ್ರ ಮನುಷ್ಯನಲ್ಲಿ ಇರುವಂತಹ ಒಂದು ಸಾಮರ್ಥ್ಯವನ್ನು ವಿಕಾಸ ಮಾಡುವಂಥ ದೊಡ್ಡ ಶಕ್ತಿ. ಆವಾಗ ವಿಷ ಕುಡದ. ಶಿವ ಅಂದರೆ ಯಾರು? ಸರ್ವೇಶ್ವರ. ಜಗತ್ತೆಲ್ಲ ಶಿವನ ಉದರದಲ್ಲಿ ವಾಸ ಮಾಡ್ತದೆ. ಪಾರ್ವತೀ ದೇವಿ ಬಂದೇನು ಮಾಡಿದ್ಲು? ಕಂಠಕ್ಕೆ ಕೈ ಹಚ್ಚಿ ನಿಲ್ಲಿಸಿಬಿಟ್ಲು ವಿಷವನ್ನು. ಆದಿಶಕ್ತಿ ಅಂದರೆ ಯಾರು? ಪಾರ್ವತಿ. ಯಾಕೆ ಹಿಂಗ ಅಂದ್ರೆ ಆ ವಿಷ ಶಿವನ ಕಂಠದಿಂದ ಕೆಳಗಿಳಿದು ಹೋಯಿತು ಅಂದರೆ ಎಲ್ಲ ಲೋಕಗಳೇ ಸತ್ತು ಹೋಗಿಬಿಡ್ತಾವ. ಶಿವನ ಹೊಟ್ಟೆಯಲ್ಲಿ ಇರೋದೇನು ಅಂದ್ರೆ ಎಲ್ಲ ಜಗತ್ತು, ಚರಾಚರವಾದ ಸ್ಥಾವರ ಜಂಗಮಾತ್ಮಕವಾದಂಥ ಸಮಸ್ತ ಜಗತ್ತೆಲ್ಲ ಎಲ್ಲಿ ವಾಸ ಮಾಡ್ತದಂದ್ರೆ ಪರಮಾತ್ಮನ ಉದರದಲ್ಲಿ. ಆ ವಿಷ ಕೆಳಗಿಳಿದು ಹೋಗಿತ್ತು ಅಂದ್ರೆ ಜಗತ್ತೆಲ್ಲ ಶಾಶ್ವತವಾಗಿ ನಾಶವಾಗಿ ಹೋಗುತ್ತಿತ್ತು. ಅದಕ್ಕೆ ಪಾರ್ವತಿ ಅಲ್ಲೇ ಕಂಠದಲ್ಲೇ ಕುತ್ತಿಗೆಯಲ್ಲೇ ವಿಷವನ್ನು ನಿಲ್ಲಿಸಿಬಿಟ್ಲು. ಆದ್ದರಿಂದ ಶಿವನ ಕಂಠ ನೀಲಕಂಠ ಅಂತ ಹೇಳ್ತಾರೆ. ಶಿವ ವಿಷವನ್ನು ಕುಡದ, ಆದ್ರೆ ಅದು ಅಲ್ಲೇ ಗಂಟಲದಲ್ಲೇ ನೆತ್ತ ಬಿಟ್ಟಿತ್ತು. ನಮಗೆ ವಿಷ ಅಂದ್ರನ ನಮಗೆ ವಿಷ ಏರ್ಲಕ್ಕೆ ಚಾಲೂ ಮಾಡ್ತೈತಿ. ಅಲ್ಲಿ ಹಾವು ಇರ್ತೈತಿ, ಇಲ್ಲಿ ಅಂಜಿ ಸಾಯ್ತಾನೆ, ಕಣ್ಣು ಬೆಳಗ್ಗೆ ಮಾಡಿ ಮಕ್ಕೊಂಡ್ಬಿಡ್ತಾನೆ ಮನ್ಯಾಗ. ಆದರೆ ಶಿವ ಅದ್ವಿತೀಯ ದೇವರು. ಅಂಥ ಶಿವವ ಇಂಥ ನೀಲಕಂಠನನ್ನು ಯಾವ ಭಜಿಸ್ತಾನಲ್ಲ ಅವನು ಯಮ ಏನು ಮಾಡ್ಲಕ್ಕೆ ಸಾಧ್ಯ ಆಗ್ತದೆ? ಚಂದ್ರಶೇಖರ ಆಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಅಷ್ಟೇ ಅಲ್ಲದೆ ಶಿವನಿಗೆ ಭೋಲೆನಾಥ ಅಂತ ಕರೀತಾರೆ. ಯಾರು ಏನು ಬೇಡ್ತಾರೆ ಎಲ್ಲ ಕೊಟ್ಟು ಬಿಡವ ಶಿವ. ನಮಗೆ ಯಾರಿಗಾರೇ ಬೇಡಿದ್ರು ಅಂದ್ರೆ ತುಸು ಇಟ್ಕೊಂಡು ಕೊಡ್ತೀವಿ ನಾವು. ಯಾರೇ ಭಿಕ್ಷುಕರು ಮನೆಗೆ ಬಂದರು ಅಂದ್ರೆ ನಿನ್ನೆ ರೊಟ್ಟಿ ನೀಡೋದು ನೀಡ್ತಾರೆ, ಮತ್ತು ನೀಡಂಗಿಲ್ಲತ್ತೇನದ. ನಾವು ಉಂಡು ಹೊಟ್ಟೆ ಕೆಡಿಸ್ಕೊಳ್ಳೋದ್ರಾಗ ಅವು ಉಂಡು ಹೊಟ್ಟೆ ಕೆಡಿಸ್ಕೊಳ್ಳಿ. ನಿನ್ನೆ ರೊಟ್ಟಿ, ಒಂದು ವಾರದ ಹಿಂದಿನ ಚಟ್ನಿ, ಆ ಬಳಿಕ ಹುಳಬಾನ. ಅದು ಎಂಥ ಹುಳಬಾನ ಅಂದ್ರೆ ತಿಂದು ಕೂಡ್ಲೇನ ಪಿತ್ತ ಹೆಚ್ಚಾಗಬೇಕು ಒಂದು. ಇದನ್ನೆಲ್ಲ ಹಚ್ಚಿ ತುಗಾರಪ್ಪ ಅಂತ ಕೊಟ್ಟು ಬಿಡ್ತಾರೆ. ನಮಗೆ ಚಲೋ ಚಲೋ ಇಟ್ಟುಕೊಂಡು ಬ್ಯಾಡಾದದ್ದು ನಾವು ಕೊಟ್ಟು ಬಿಡ್ತೇವೆ. ಯಾರೇ ದಾನ ಕೇಳಕ್ಕೆ ಬಂದರು ಅಂದ್ರೆ ಚಲೋ ದಾನ ಕೊಡಂಗಿಲ್ಲ, ಯಾವ್ದು ನಮಗೆ ಬ್ಯಾಡಾಗಿರ್ತೈತೆ ಅದನ್ನು ಕೊಡ್ತೇವೆ. ಈಗ ಹೊಳ್ಯಾಗದು ರೊಕ್ಕ ಒಗಿತಾರೆ, ಎಂಥದ್ದು ಹರಿದದ್ದು ಸೌದದ್ದು ಎಲ್ಲಿ ನಡಿಲಾರದ್ದು. ಹೋಗಿರಿಪ್ಪ ಗಂಗಾ ನದ್ಯಾಗ ಹೋಗಿರಿ, ಕೃಷ್ಣಾ ನದ್ಯಾಗ ಹೋಗಿರಿ, ಭೀಮಾ ನದ್ಯಾಗ ಹೋಗಿರಿ ಅಂತ ಹೇಳ್ತಾರೆ.
ಭೋಲೆನಾಥ ಅಂದರೆ ಯಾರು? ಯಾರು ತನಗಾಗಿ ಅಂತ ಏನೂ ಇಟ್ಟುಕೊಳ್ಳಾರ್ದ ಎಲ್ಲವನ್ನು ಜಗತ್ತಿಗೆ ಕೊಟ್ಟನು ಅವನಿಗೆ ಭೋಲೆನಾಥ, ಭೋಲೆ ಶಂಕರ ಅಂತ ಕರೀತಾರೆ. ಅದಕ್ಕೆ ನಿಮಗೇನರೇ ಬೇಕಾಗಿತ್ತಂದ್ರೆ ಅಲ್ಲೇ ಹೋಗಿ ಕೇಳೋದು ದೇವರಿಗೆ. ನೋಡಪ್ಪ ನಮಗೆ ಬರೀ 2 ಎಕರೆ ಜಮೀನು ಕೊಟ್ಟು ಕಳಿಸಿದಿ ಅಂತ ಅಲ್ಲಿ ಹೋಗಿ ಕೇಳೋದು. ಇಲ್ಲೇ ಬಂದು ಕೇಳಿದ್ರೆ ಅಂದ್ರೆ ಅವ್ವ ಅಪ್ಪನಿಗೆ ಕೇಳಿದ್ರೆ ಅಂದ್ರೆ ತಮ್ಮ 2 ಎಕರೆ ನಮ್ಮ ಪಾಲಿಗೆ ಬಂದೈತಿ, ನಿನಗೆ 1 ಎಕರೆ ನಿಮ್ಮ ತಮ್ಮಗೆ 1 ಎಕರೆ ಅಂತ ಹೇಳ್ತಾನವ ಅಪ್ಪ. ಅವನ ಕಡೆ ಅಷ್ಟ ಐತಿ ಅಷ್ಟ ಹೇಳ್ತಾನ. ಆದ್ರೆ ಶಿವನನ್ನು ಹೋಗಿ ಕೇಳಿದ ಅಂದ್ರೆ ನೀ ಏನಂತೆ ಎಲ್ಲ ಕೊಟ್ಟು ಬಿಡ್ತಾನೆ ಶಿವ. ಇಂತಹ ಶಿವನನ್ನು ಯಾರು ಆಶ್ರಯಿಸ್ತಾರ, ಭಕ್ತಿಯನ್ನು ಮಾಡ್ತಾರಲ್ಲ, ಅವರಿಗೆ ಯಮ ಏನು ಮಾಡಲಿಕ್ಕಾಗ್ತದೆ? ಮಾರ್ಕಂಡೇಯ ರಚಿಸಿದಂತಹ ಚಂದ್ರಶೇಖರ ಅಷ್ಟಕ ಅಂತ ಕರೀತಾರೆ ಈ ಸ್ತೋತ್ರ. ಭಾರತ ದೇಶದ ಸಂಪತ್ತ್ಯಾವುದು? ಇಂತಹ ಸ್ತೋತ್ರಗಳು. ಮನೆಯಲ್ಲಿ ದಿನಂಪ್ರತಿ ಲಿಂಗಾಷ್ಟಕ ಅನ್ಬೇಕು. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ದಕ್ಷ ಸುಯಜ್ಞ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಬ್ರಹ್ಮನು ವಿಷ್ಣು ಯಾರು ಪರಮಾತ್ಮನ ಆರಾಧನೆಯನ್ನು ಮಾಡಿದರೋ ಅವನೇ ಶಿವ ಅದನ, ಲಿಂಗರೂಪಿ ಅದನ, ಅವನ ಆರಾಧನೆ ಮಾಡ್ರಿ. ದಿನಂಪ್ರತಿ ಲಿಂಗಾಷ್ಟಕ ಅನ್ಲಾಕ ಬರಬೇಕು. ಚಂದ್ರಶೇಖರ ಅಷ್ಟಕ, ಪಂಚಾಕ್ಷರ ಸ್ತೋತ್ರ, ಅದೇ ರೀತಿಯಾಗಿ ರುದ್ರಾಷ್ಟಕ, ಇನ್ನೂ ಸಾಕಷ್ಟು. ಇವು ನಮ್ಮ ದೇಶದ ಖರೆ ಸಂಪತ್ತಿವ. ಸ್ತೋತ್ರಗಳಲ್ಲಿ ಎಂತಹ ಸಾಮರ್ಥ್ಯ ಅದ ಅಂದ್ರೆ ಒಬ್ಬ ಮನುಷ್ಯನಿಗೆ ದೇವರಂದ್ರೆ ಏನಂತ ಗೊತ್ತಿಲ್ಲ, ಅವನು ಕೂಡ ಈ ಲಿಂಗಾಷ್ಟಕ, ಚಂದ್ರಶೇಖರ ಅಷ್ಟಕ, ಅದೇ ರೀತಿಯಾಗಿ ಶಿವಪಂಚಾಕ್ಷರ ಸ್ತೋತ್ರ ಇವುಗಳನ್ನು ಅಂದ್ರೆ ಶಿವನ ಕೃಪಾ ಆಗ್ತೈತೆ ಅವನಿಗೆ. ಯಾಕೆ ಅಂದ್ರೆ ಅದು ಋಷಿ ಪ್ರಣೀತವಾದಂತಹ ಸ್ತೋತ್ರ. ಇಂಥ ಮಾರ್ಕಂಡೇಯ ಋಷಿ ಒಂದು ದಿನ ಭಗವಾನ್ ವಿಷ್ಣುವಿನ ದರ್ಶನ ಮಾಡ್ಕೋಬೇಕು ಅಂತ ಹಿಮಾಲಯಕ್ಕೆ ಹೋದ. ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ನದಿಯ ದಡದಲ್ಲಿ ತಪಸ್ಸಿಗೆ ಕುಳಿತ. ಆಗ ತಪಸ್ಸ ಬೆಳೀತಾ ಬೆಳೀತಾ ಹೋಯಿತು. ಇಂದ್ರಗೆ ಚಿಂತೆ ಆಯ್ತು ಇವನು ತಪಸ್ಸು ಬೆಳೆಯೋದು ನೋಡಿ. ನಮಗತ್ಲೇನ ಅವರು ಮ್ಯಾಲ ದೇವಲೋಕದಾಗ ಇರೋವ್ರನ್ನು ಹಿಂಗೆ ಅದಾರ. ಅವರು ಯಾವರೇ ಬೆಳೆದ ಅಂದ್ರೆ ಇವ್ರಿಗೆ ತ್ರಾಸ ಚಾಲೂ ಆಕೈತಿ. ಅವ ಉಂಡ ಅವರು ಹುಡುಗ ಪೈಲ್ವಾನಾಗಿ ತಯಾರಾದ ಅಂದ್ರೆ ನಮ್ಮ ಹುಡುಗ ಹಿಂಗೆ ಹಾಕದಾನ ಇವ್ರಿಗೆ. ಇವ್ರು ಇವಾಗ ರೊಟ್ಟಿ ತಿನ್ನಿಸ್ತಾರ, ಅವ್ರು ದಿನ ಹಾಲ ತುಪ್ಪ ಸಜ್ಜಕ ತಿನ್ನಿಸ್ತಾರ. ಮತ್ತು ಅವ್ನು ಪೈಲ್ವಾನ್ ಆಗ್ಯಾನ. ನೀವು ಅವನಿಗೆ ತಿನ್ನಿಸ್ರಿ, ನೀವು ಮಾಡ್ರಿ, ನಿಮಗೆ ಬ್ಯಾಡ ಅಂದವ್ರು ಯಾರದಾರ. ಆದ್ರೆ ನಮ್ದು ಹಂಗೆ ಆಗೋದಿಲ್ಲ. ಇನ್ನೊಬ್ಬರೇ ಬೆಳೆದ್ರಂದ್ರೆ ನಮಗೆ ತ್ರಾಸ ಚಾಲೂ ಆಕೈತಿ. ಇದಕ್ಕೆ ಹೊಟ್ಟಿ ಕಿಚ್ಚ ಅಂತ ಕರೀತಾರೆ. ಹಂಗೆ ಇವ ತಪಸ್ಸು ಮಾಡೋದು ನೋಡಿ ಅವಾಗ ತ್ರಾಸ. ದೇವೇಂದ್ರಗೆ ತ್ರಾಸಾಗಿ ಈ ತಪಸ್ಸನ್ನು ಹೆಂಗಾದರೂ ಮಾಡಿ ಭಂಗ ಮಾಡ್ರಿ ಅಂತ ತಿಳ್ಕೊಂಡು ದೇವಲೋಕದ ಅಪ್ಸರೆಯರಿಗೆ, ಕಾಮದೇವನಿಗೆ ಕಳಿಸಿದ ದೇವೇಂದ್ರ. ವಸಂತ, ಆ ಬಳಿಕ ಕಾಮದೇವ, ಪುಂಜಿಕ ಸ್ಥಳ ಅನ್ನುವಂಥ ಒಬ್ಬ ಅಪ್ಸರೆಯನ್ನು ಕಳಿಸಿದ. ವಸಂತ ಋತು ಅದು ಬಂತು ಅಂದ್ರೆ ನಿಸರ್ಗ ಎಲ್ಲ ಬದಲಾಗ್ತೈತಿ. ಆ ಬಳಿಕ ಎಲ್ಲ ಚಿಗುರು ಹೊಡಿತಾವ, ಹೂವಾಗ್ತಾವ, ಕೋಗಿಲಿಗೆ ಕಂಠ ಬರ್ತದ, ಋತುವೇ ಬದಲಾಗಿ ಹೋಗ್ತದ. ಅದು ವಸಂತ ಋತು. ಆ ಬಳಿಕ ಒಂದು ವಾತಾವರಣ ತಯಾರಾಯಿತು. ಪುಂಜಿಕ ಸ್ಥಳ ಬಂದ್ಲು, ಕುಣಿಲಾಕ್ ಚಾಲೂ ಮಾಡಿದ್ಲು. ಆ ಬಳಿಕ ಕಾಮದೇವ ಬಂದ. ಕಾಮದೇವ ಅವನ ಬಾಣ ಯಾವುದು, ಬೆಲ್ ಯಾವುದು ಅಂದ್ರೆ ಹೂವಿನ ಬಾಣ ಅಂತ ಕರೀತಾರೆ.
ಕಾಮದೇವನ ಬಾಣಗಳು ಯಾವುವು ಅಂದ್ರೆ ಕುಸುಮ ಬಾಣ ಅಂತ ಕರೀತಾರೆ ಕಾಮದೇವನ ಬಾಣಗಳಿಗೆ. ಅವ ಹಿಂಗೆ ಹೊರಗಿನ ಶಸ್ತ್ರಾಸ್ತ್ರ ತಗೊಂಡು ಬರೋದಿಲ್ಲ, ಮತ್ತು ಕಾಮ ಹೊರಗೆ ಕಾಣುವುದೂ ಇಲ್ಲ. ಎಂದು ಶಿವ ತ್ರಿನೇತ್ರದಿಂದ ಸುಟ್ಟು ಹಾಕಿದಲ್ಲ ಅಂದ ಅವನ ಶರೀರ ನಷ್ಟವಾಗಿ ಹೋಯಿತು. ರತಿಯ ಪ್ರಾರ್ಥನೆಯ ಮೇರೆಗೆ ಅವನು ಮನಸ್ಸಿನಲ್ಲಿ ಹುಟ್ಟುತ್ತಾನೆ. ಯಾರು? ಕಾಮ. ಮನಸ್ಸಿಜ ಅಂತ ಕರೀತಾರೆ ಅವನಿಗೆ. ಮನಸ್ಸಿನಾಗ ಹುಟ್ಟುತ್ತಾನವ ಕಾಮ. ಅವನು ಬಂದ ಮಾರ್ಕಂಡೇಯ ಋಷಿಯ ಮೇಲೆ ಆಕ್ರಮಣ ಮಾಡಿದರು. ನೋಡ್ರಿ, ಸಾಮಾನ್ಯ ಮನುಷ್ಯ ಆಗಿದ್ರ ಇಲ್ಲೇ ಸೋತು ಕುಂತು ಬಿಡ್ತಿದ್ದ. ಋಷಿ ತನ್ನ ಮನಸ್ಸನ್ನು ನಿಗ್ರಹದಲ್ಲಿಟ್ಟುಕೊಂಡಿದ್ದ, ಸೋಲಿಲ್ಲ. ಅಖಂಡ ಮಹಾವಿಷ್ಣುವಿನ ಸ್ಮರಣದಲ್ಲಿ ಮುಳುಗಿ ಹೋದ. ಆವಾಗ ಕಾಮದೇವನೂ ಸೋತ, ಅಪ್ಸರೆಯೂ ಸೋತ್ಲು, ವಸಂತನೂ ಸೋತು ಹೋದ. ಆದ ಬಳಿಕ ಭಗವಾನ್ ನಾರಾಯಣ ಪ್ರತ್ಯಕ್ಷ ಆದ. ಆದ ಬಳಿಕ ಕೇಳಿದ, ಏನು ಬೇಕಪ್ಪ ಕೇಳು. ಆಗ ಮಾರ್ಕಂಡೇಯ ಋಷಿ ಹೇಳಿದ, ನಮ್ಮಂಗಿರಲಿಲ್ಲ ನಾವು. ಋಷಿ ಅಂದರೆ ಬೇರೆ, ನಾವು ಬೇರೆ. ನಾವು ಯಾವ ಗುಡಿಗೆ ಹೋಗಿನೂ ದೇವರ ಭಾಳ ಕೊಟ್ಟದೀಪ, ಇನ್ನು ಸಾಕತ್ತು ಒಮ್ಮೆ ಕೇಳಂಗಿಲ್ಲ ನಾವು. ಸೋಮವಾರ ಹೋದರೂ ಗಂಟೆ ಬಡ್ದು ದಿನ ಕೊಡತ್ತೆ ಕೇಳ್ತೀವಿ, ಮಂಗಳವಾರ ಹೋದರೂ ಕೇಳತ್ತೀವಿ, ಜಾತ್ರೆಯಾಗ ಹೋಗಿ ಕೇಳತ್ತೀವಿ, ಸೌಡ ಇಲ್ಲ ನಮಗೆ. ದೇವರಂದ್ರೆ ಏನೋ ನಾವು ಬೇಡ್ಕೊಳ್ಳೋದೆಲ್ಲ ಕೊಡ್ಲಾಕ ಕುಂತಾನಪ್ಪ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಮಾರ್ಕಂಡೇಯ ಋಷಿ ಹೇಳಿದ, ನನಗೆ ಎಲ್ಲ ಕೊಟ್ಟೈದಿ ಪರಮಾತ್ಮನೇ, ಬರೇ ನಿನ್ನ ದರ್ಶನ ಒಂದು ಉಳಿದಿತ್ತು, ಅದಾಯಿತು, ಮುಗಿತ್ತು, ಜೀವನ ಸಾರ್ಥಕ ಆಯಿತು ಅಂತ ಹೇಳಿದವ ಮಾರ್ಕಂಡೇಯ ಋಷಿ. ಇನ್ನೇನು ಉಳ್ದದ? ನಿನ್ನ ದರ್ಶನ ಆಯಿತು, ಮುಗಿತ್ತು ಅಂತಂದ. ಅಂದ ಬಳಿಕ ಆ ನಾರಾಯಣ ಹೇಳಿದ, ನೋಡಪ್ಪ, ಏನಾದರೂ ಒಂದು ವರ ಕೇಳ್ಕೋ. ಆಗ ಮಾರ್ಕಂಡೇಯ ಋಷಿ ಕೇಳಿದ, ದೇವರ, ನೀನಂತೂ ದರ್ಶನ ಕೊಟ್ಟು ನಿನ್ನ ಅಖಂಡ ಒಂದು ಯೋಗ ಮಾಯಾ ಅಂತದ ದೈವಿ ಶಕ್ತಿ, ಅದರ ಮ್ಯಾಲ ಜಗತ್ತು ನಡೆದದ, ಆ ಯೋಗ ಮಾಯೆಯನ್ನು ಒಂದು ಸ್ವಲ್ಪ ತೋರಿಸಿಬಿಡು ಅಂತಂದ. ತಥಾಸ್ತು ಅಂತಂದ ನಾರಾಯಣ. ಅಂತರ್ಧಾನ ಆಗಿ ಹೋದ. ಒಂದು ದಿನ ಸಾಯಂಕಾಲದ ಸಮಯ ಋಷಿ ಸಂಧ್ಯಾ ವಂದನೆಯನ್ನು ಮಾಡ್ತಾ ಕುಳಿತಿದ್ದ. ಆ ಸಮಯಕ್ಕೆ ಯೋಗ ಮಾಯಾ ಅಂದರೆ ಏನು ಇದನ್ನು ತೋರಿಸ್ಬೇಕು. ನಾವೆಲ್ಲ ಎಲ್ಲಿರೋರು? ಯೋಗ ಮಾಯೆಯಲ್ಲಿರೋರು. ನಮಗೆಲ್ಲ ಹಿಂಗ್ಯಾಕಾಗ್ಯದ ಅಂದ್ರೆ ಮಾಯೆ ಆವರಿಸದ, ಅದಕ್ಕೆ ಹಿಂಗಾಗ್ಯದ. ದೇವ್ರು ಯಾಕೆ ಕಾಣವಲ್ಲ ಅಂದ್ರೆ ಮಾಯೆಯ ಒಳಗೆ ನಾವು ಅದೀವಿ ಎಲ್ಲರೂ. ಅವಾಗ ಸಂಧ್ಯಾವಂದನ ಮಾಡ್ತಾ ಕುಳಿತಂತಹ ಸಮಯದಲ್ಲಿ ಆಕಾಶ ಎಲ್ಲ ಕಪ್ಪಾಯಿತು. ದೊಡ್ಡ ದೊಡ್ಡ ಕರಿ ಮೋಡಗಳು ಬಂದು ಗುಡುಗ ಮಿಂಚ ಸಿಡಲ ಪ್ರಾರಂಭ ಆಯಿತು. ಎಂಥ ಮಳೆ ಬಿತ್ತು ಅಂದ್ರೆ ಹಳ್ಳ ಹೊಳೆ ಕೆರೆ ಇಷ್ಟ ತುಂಬಲೆಲ್ಲ ಸಮುದ್ರವೇ ತುಂಬಿ ಪ್ರಳಯ ಬಂದುಬಿಟ್ಟಿತು. ಮಹಾಪ್ರಳಯ ಅಂತ ಕರೀತಾರೆ ಅದಕ್ಕೆ. ಸಮುದ್ರವೇ ತುಂಬಿತು, ಕೆರೆ ತುಂಬಿದಂಗೆ. ಇಡೀ ಭೂಮಂಡಲೆಲ್ಲ ನೀರಾಯಿತು. ಗುಡ್ಡ ಮುಳುಗಿದು, ಬೆಟ್ಟಗಳ ಮುಳುಗಿದು, ಪರ್ವತಗಳ ಮುಳುಗಿದು, ಗಿಡಗಂಟೆಗಳ ಮುಳುಗಿದು, ಮನೆಮಾರುಗಳು, ಊರು ಕೇರಿ, ಪಟ್ಟಣ, ಮಹಾನಗರಗಳು, ಎಲ್ಲ ದೇಶಗಳೆಲ್ಲ ಮುಳುಗಿ ಹೋದು, ಪ್ರಳಯ ಬಂತು. ಅವಾಗ ಋಷಿ ಆ ನೀರಿನೊಳಗೆ ತೇಲ್ಕೋತ್ ಪ್ರಳಯ ಅಂದರೆ ಏನು ಸಣ್ಣ ತೆರೆ ಇರ್ತವೇನು? ಬರೀ 2004ನೇ ಇಸ್ವಿಯಲ್ಲಿ ಏನು ಸುನಾಮಿ ಬಂತಲ್ಲ, ಅದನ್ನು ಒಂದ ಕಲ್ಪನಾ ಮಾಡ್ರೆ ಪ್ರಳಯ ಅಂದರೆ ಏನಂತ ಗೊತ್ತಾಗ್ತೈತಿ. ಪ್ರಳಯ ಅಂದ್ರೆ ಒಂದು ನಂದಿಕೋಲ್ ಅಲ್ಲ, ಎರಡೆರಡು ನಂದಿಕೋಲ್ ಅಳತಿ ತೆರೆಗಳು ಬರ್ತಾವೆ ಸಮುದ್ರದಲ್ಲಿ, ಅದಕ್ಕೆ ಪ್ರಳಯ ಅಂತ ಕರೀತಾರೆ. ಅಂತಹ ಸಮುದ್ರ, ನದಿ ಉಕ್ಕಿರ ಏನರೆ ಮಾಡಬಹುದು, ಕೆರೆ ಉಕ್ಕಿದ್ರೆ ಸಾಂಡ್ ಹೊಡೆದು ಬಿಡಬಹುದು. ಸಮುದ್ರ ಉಕ್ಕಿತಂದ್ರೆ ಎಲ್ಲಿ ಹೋಗೋದು?
ನಾವು ದೂರ ಅದೀವಿ ಸಮುದ್ರದಿಂದ, ಚಲೋ ಸಮುದ್ರದ ದಂಡ್ಯಾನವ್ರು ಕೇಳಬಾರದ ಪರಿಸ್ಥಿತಿ. ಆವಾಗ ಪ್ರಳಯ ಬಂತು. ಋಷಿ ನದಿಯ ನೀರಿನಲ್ಲಿ, ಸಮುದ್ರದ ನೀರಿನಲ್ಲಿ ಕೊಚ್ಚಿಕೊಂಡು ಹೋದ ಬಳಿಕ ಜಗತ್ತೆಲ್ಲ ಪ್ರಳಯ. ಸೂರ್ಯ ಕಾಣವಲ್ಲ, ಚಂದ್ರ ಕಾಣವಲ್ಲ, ಮ್ಯಾಲ ಚುಕ್ಕೆಗಳೇ ಕಾಣ್ತಾ ಇಲ್ಲ. ಆ ಸಂದರ್ಭದಲ್ಲಿ ಋಷಿಯ ಬುದ್ಧಿ ಮಂದಾಕೋತ್ ಹೋಯ್ತು. ಹಂಗಾಕತ್ ಯಾರೂ ಕಾಣಲಿಲ್ಲ, ನಿಮಗೆ ಬರೀ ಅಮಾವಾಸ್ಯೆ ಕತ್ಲೆ. ಇನ್ನು ಚಾಲೋ ಆಗೈತಿ ಈಗ, ಅಮಾವಾಸ್ಯೆ ನಿನ್ನೆ ಆಯ್ತು, ಇವತ್ತಿನ ಕತ್ಲೆನೇ ಇರ್ತೈತಿ. ನೀವು ಮನೆಗೆ ಹೋಗೋ ಮುಂದೆ ಕಿಸೆದಾನ ಬ್ಯಾಟ್ರಿ ಅದು ತೆಗಿಬೇಡ್ರಿ, ಯಾರ ಜೋಡಿ ಮಾತಾಡಬೇಡ್ರಿ, ಏನೂ ಇಲ್ಲ. ಗಪ್ಪಗಾರ ಸುಮ್ಮ ನಡ್ಕೋತ ಹೋಗೋದು ಒಬ್ಬರ. ಏನು ಅನ್ನಿಸ್ತೈತಿ? ಪ್ರಳಯ ಆದಂಗೆ ಅನ್ನಿಸ್ತೈತಿ. ಏನಿಲ್ಲ, ಇಲ್ಲ ಮ್ಯಾಲೆ ಚುಕ್ಕಿಲ್ಲ, ಮಾಡಿ ಬೇರೆ ಆಗಿರಬೇಕು. ಆ ಬಳಿಕ ಗಿಡಗಳು ಹಾದಿರ್ಬೇಕು, ಅದು ಮ್ಯಾಲೆಲ್ಲ ದೊಡ್ಡ ದೊಡ್ಡ ಗಿಡಗಳು ಇರಬೇಕು, ನೆಳ ಬಿದ್ದಿರ್ಬೇಕು ರಾತ್ರಿ ಸಹಿತ. ಇವು ಕೆಳಗೆ ಹಾಸಿ ಹೋಗ್ತಿರ್ಬೇಕು. ಪ್ರಳಯನ ಅಲ್ಲೇನದ? ಮೊಬೈಲ್ ಇಲ್ಲ, ಬೆಳಕಿಲ್ಲ, ಏನೂ ಇಲ್ಲ. ಯಾರು ಅದ್ರಾಗ ಅವು ನರಿಗಳಟ್ಟು ಒದರ್ತಿರ್ಬೇಕು. ಪ್ರಳಯನ ಮತ್ತೇನೈತಿ? ಇವು ಬೆಕ್ಕುಗಳು ಒಂದು ಬೇರೆ ಬೇರೆ ಒದರ್ತಿರ್ತಾವ, ಮತ್ತವು ಮನುಷ್ಯರ್ಕಿಂತ ಭಾರಿ ಅಳತಾವ ಬೆಕ್ಕುಗಳು. ಅವು ಟ್ರೈನಿಂಗ್ ಎಲ್ಲಿ ತೊಗೊಂಡಾವ ಗೊತ್ತಿಲ್ಲ. ಮನ್ಯಾಗ ಎದ್ದೆದ್ದು ಬಹುಶಃ ನೀವು ಕುಡಿಸಿದ ಹಾಲು ಕುಡ್ದು ಹಿಂಗೆ ಅಳಕ್ಕೆ ಕಲ್ತಾವ. ಅವು ಅಟ್ಟು ಚಂದ ಅಳತಾವು. ಅವಟ್ಟತ್ತು ಇವು ನರಿ ಅಟ್ಟು ಕೂಗಿದವು ಅಂದ್ರೆ ಮುಗಿತು, ಪ್ರಳಯ ಆತು ಇವನ ಪಾಲಿಗೆ. ಹಂಗೆ ಋಷಿಗೆ ಬುದ್ಧಿ ಮಂದಾಕೋತ ಹೋಯ್ತು. ಆ ಬಳಿಕ ಇದೇನಪ್ಪ ಪರಮಾತ್ಮನೇ ನಿನ್ನ ಲೀಲಾ ಅಂತ ಕೇಳ್ಕೊಂಡ, ಇದರಿಂದ ಪಾರ ಮಾಡು ಅಂತ ಕೇಳ್ಕೊಂಡ. ಒಂದು ದೊಡ್ಡದಾದಂಥ ಆಲದ ವೃಕ್ಷ ಕಂಡಿತು. ಅದರೊಳಗೆ ಒಂದು ಎಲೆ, ಆ ಎಲೆಯ ಮೇಲೆ ತೇಲುವಂಥ ಒಬ್ಬ ಹುಡುಗ ಕಂಡ. ಎಂಥ ಹುಡುಗವ? ತೇಲುವಂಥ ಹುಡುಗ ಎಲೆ ಮ್ಯಾಲ. ಎಷ್ಟು ಹುಡುಗ ಐತೆ ಅದು? ಕೂಸ, ಸಣ್ಣ ಕೂಸದ, ಅವು ಇಲ್ಲ ಅಪ್ಪಿಲ್ಲ. ಇದೆಂಥ ಕೂಸ್ರಿ ಇದು ಜಗತ್ನ್ಯಾಗ? ನೀವೆಲ್ಲ ತೊಟ್ಲಾಗ ತೂಗಿಸಿದ್ದು ಕೂಸುಗಳು ಬೇರೆ ಅವು, ಇದೊಂದು ಕೂಸು ಬೇರೆ ಐತಿ. ಅದು ಇದಕ್ಕೆ ಅವು ಇಲ್ಲ, ಅಪ್ಪಿಲ್ಲ, ಏನೂ ಇಲ್ಲ. ಮತ್ತು ಇದಕ್ಕೆ ಜೋಗಳ ಹಾಡ್ಲಾಕೂ ಯಾರೂ ಇಲ್ಲ. ಇದರ ಹೆಸರಲ್ಲೇ ಗುಗ್ಗುರಿನೂ ಯಾರೂ ತಿಂದಿಲ್ಲ. ಅಂಥ ಕೂಸಿದು ಎಲ್ಲದ? ಮನ್ಯಾಗ ತೊಟ್ಲ ಕಟ್ಟಿಲ್ಲ ಅದನ್ನು. ಸಮುದ್ರದ ನಡುವೆ ಒಂದು ಬೃಹದಾಕಾರದ ಆಲದ ವೃಕ್ಷದ ಎಲೆ ಮ್ಯಾಲ ಹುಡುಗುತ್ತೇಲ್ಲ ಹತ್ತದ ಕೂಸ್. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಶ್ಚ ಪತ್ರಶ್ಚ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಆ ಹುಡುಗ ಹೆಂಗದ ಅಂದರೆ ಯಾರೂ ಅಲ್ಲ, ಶ್ರೀಮನ್ನಾರಾಯಣನೇ ಆ ಹುಡುಗಾಗಿ ಆಡ್ಕೋತ ಕುಂತಾನ ಅಂತ ಹೇಳ್ತಾರೆ ಋಷಿಗಳು. ಅವಾಗ ಆ ಮಗು ಆಡ್ತಾ ಇತ್ತು. ಅದನ್ನು ನೋಡಿ ಈ ಹುಡುಗನ ಎತ್ಕೋಬೇಕತ್ ನೀವು ಋಷಿ ಮುಂದೆ ಹೋದ ಬಳಿಕ ಹುಡುಗ ಶ್ವಾಸವನ್ನು ತಗೋತು, ಉಸಿರು ಒಳಗೆ ತಗೋತು. ಒಳಗೆ ತಗೊಂಡ್ರೆ ಋಷಿ ಆ ಹುಡುಗನ ಹೊಟ್ಟಿ ಪ್ರವೇಶ ಮಾಡಿದ. ಶ್ವಾಸದ ಮೂಲಕ ಒಳಗೆ ಹೋಗಿ ನೋಡ್ತಾನ, ಅನಂತ ಬ್ರಹ್ಮಾಂಡಗಳೆಲ್ಲ ಕಾಣ್ಲಕ್ಕೆ ಚಾಲು. ಅದು ನೋಡಿರ್ಬೇಕಲ್ಲ ನೀವು. ಈ ಕೃಷ್ಣ, ಸಣ್ಣ ಕೃಷ್ಣ ಮಣ್ಣು ತಿಂದ, ತಮ್ಮ ಬಾಯಿ ತೆಗಿಯ ತಂದ್ಲು ಯಶೋದ. ಆ ಹುಡುಗ ಬಾಯಿ ತೆಗೆದ್ರೆ ಆ ಬಾಯಲ್ಲಿ ಹಲ್ಲು ಕಾಣಲಿಲ್ಲ, ಬ್ರಹ್ಮಾಂಡ ಕಂಡು. ಬಾಯಿ ತೆಗೆದವ ನಿಮ್ಮ ಕೂಸ ಅಲ್ಲದು, ಕೃಷ್ಣ ಬಾಯಿ ತೆಗೆದದ್ದು. ಹಂಗೆ ಇಲ್ಲಿರುವಂಥ ಕೂಸ ಮನ್ಯಾನ ಕೂಸಲ್ಲ, ಸಾಕ್ಷಾತ್ ವಿಷ್ಣುವೇ ಆಗಿದ್ದ. ಒಳಗೆ ಹೋಗಿ ನೋಡಿದ್ರೆ ಬ್ರಹ್ಮಾಂಡಗಳೇ ಕಂಡು. ಆ ಬಳಿಕ ಮತ್ತೆ ಋಷಿ ಕಣ್ಣು ಮುಚ್ಚಿದ, ಹೊರಗೆ ಬಂದ, ನೋಡ್ತಾನ ಅದೇ ಪ್ರಳಯ, ಅದೇ ಜಗತ್ತು ಮುಳುಗಿ ಹೋಗಿತ್ತು. ಪರಮಾತ್ಮನೇ ನಿನ್ನ ಲೀಲೆಯನ್ನು ಸಾಕು ಮಾಡು ಅಂತ ಕೇಳಿದ. ಆ ಕ್ಷಣಕ್ಕೆ ಕೂಸು ಮರೆಯಾಯಿತು, ಸಮುದ್ರ ಎಲ್ಲ ಹೋಯಿತು.
ನೋಡ್ತಾನ, ಮತ್ತು ಅದೇ ಗುಡಿಸಲ ಅಲ್ಲೇ ಸಂಧ್ಯಾ ವಂದನ ಮಾಡ್ಲಕ್ಕೆ ಕುಳ್ತಾನ ಋಷಿ. ಇಷ್ಟ ಆಗುವುದರೊಳಗಾಗಿ ಎಷ್ಟೋ ಯುಗಗಳ ಕಾಲ ಸರಿದು ಹೋಗಿತ್ತು ಅಂತ ಹೇಳ್ತಾರೆ. ಯುಗಗಳ ಸರಿದು ಹೋಗಿದ್ದು ಯೋಗ ಮಾಯೆಯನ್ನು ತೋರಿಸುವುದರೊಳಗಾಗಿ. ನೀವು ಕುಂತಿರ್ತೀರಲ್ಲ, ಆ ಹುಡುಗನ ನೋಡ್ಕೋತ ಕೂತಿರ್ತೀರಿ, ಏನೇನೋ ಕನಸು ನಿಮ್ಮ ತಲೆಯಾಗ ಬೀಳಕ್ಕೆ ಚಾಲು ಆಕ್ಕವು. ಆವಾಗ ನೀವು ಇಲ್ಲಿರಂಗಿಲ್ಲ, ಆ ಹುಡುಗನ ಹಿಂದನ ಹೋಗಿಬಿಡ್ತೀರಿ. ಅದರ ಭವಿಷ್ಯ, ಅದರ ಎಲ್ಲ ಮುಂದೆ ಏನೇನು ಮಾಡ್ತೈತೆ ಅಂತ ಕಲ್ಪನಾ ಮಾಡ್ಕೊತ ಹೋಗಿರ್ತೀರಿ. ಆ ಹುಡುಗ ಎಲ್ಲಿ ಹೋಗ್ತೈತಿ, ಇಲ್ಲಿದಿಂದ ಪುನಾಕ್ಕೆ ಹೋಗ್ತೈತಿ. ಪುನಾದಿಂದ ಮುಂಬೈ, ಅಲ್ಲಿದಿಂದ ದೊಡ್ಡ IIT ಡಿಗ್ರಿ ಕಲಿತು ಅಮೇರಿಕಾ ದೇಶಕ್ಕೆ ಹೋಗಿ ನಾಸಾದೊಳಗೆ ವಿಜ್ಞಾನಿ ಆಕ್ಕತ್ತೆ ಆ ಹುಡುಗ. ಅಷ್ಟಾಯಿತು. ಅಲ್ಲಿಂದ ಒಂದು ಫೋನ್ ಬರ್ತೈತಿ. ಎಲ್ಲಿ, ಇಲ್ಲಿ ಯಾರು ಕೂತಾರಲ್ಲ, ಈಕೆ ಅಜ್ಜಿ ಕೂತಾಳಲ್ಲ, ಅಜ್ಜಿಗೆ ಒಂದು ಫೋನ್ ಬತ್ತು. ಆ ಫೋನ್ ರಿಂಗ್ ಆಗೋದು ನೋಡಿ ಎತ್ತಿದ್ಲು ಫೋನ. ಆ ಫೋನ್ ಬೇರೆದವ್ರ ಫೋನ್ ಇತ್ತು, ಅದು ನಾಸಾದಿಂದ ಬಂದಿರಲಿಲ್ಲ, ಅದು ಇಲ್ಲೇ ಮಗ್ಗಲ ಮನೆಯವ್ರ ಫೋನ್ ಇತ್ತು. ಎಲ್ಲಿದಿರಿ, ತಡ ಆತ್ಲ, ಯಾಕೆ ಶಾಂತಿ ಹೋಗು ನಡೀರಿ ಶುಕ್ರವಾರ ಶಾಂತಿಗೆ ಅಂತ ಫೋನ್ ಬತ್ತು. ಇವರೆಲ್ಲದಾರ, ಅಮೇರಿಕಾಕ್ಕೆ ಹೋಗ್ಯಾರ. ಕೂಸ ತೊಟ್ಲಾಗ ಮಕ್ಕೊಂಡೈತಿ. ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ಸಮಯದಲ್ಲಿ ಕೊಚ್ಕೊಂಡು ಹೋಗಿಬಿಡ್ತೀವಿ. ಹಂಗೆ ಋಷಿ ಪರಮಾತ್ಮನ ಯೋಗ ಲೀಲೆಯನ್ನು ನೋಡುವುದರಲ್ಲಿ ಯುಗಗಳೇ ಕಳೆದು ಹೋಗಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಅಂತಹ ಮಾರ್ಕಂಡೇಯ ಋಷಿ ಏನು ತಿಳ್ಕೊಂಡ ಅಂದ್ರೆ, ಈ ಜಗತ್ತಂದ್ರೆ ಸೃಷ್ಟಿ ಸ್ಥಿತಿ ಲಯಗಳ ಮಾಯಾ ವಿಸ್ತಾರ ಇದು. ಇದನ್ನು ದಾಟಿ ಯಾರದಾರಲ್ಲ ಅವನು ಪರಮಾತ್ಮ ಅಂತ ಮಾರ್ಕಂಡೇಯ ಋಷಿ ತಿಳ್ಕೊಂಡ. ಈ ಚರಿತ್ರೆಯಿಂದ ಇನ್ನೂ ಚರಿತ್ರೆ ದೊಡ್ಡದದ. ಆ ಬಳಿಕ ಮಾರ್ಕಂಡೇಯ ಪುರಾಣ ಅಂತಲೇ ಒಂದು ದೊಡ್ಡ ಪುರಾಣ ಅದ. ಇದರಿಂದ ನಾವು ಕಲಿಯುವಂಥದ್ದೇನದ? ವಯಸ್ಸು ಎಷ್ಟೇ ಇರಬಹುದು, ಸಂಬಂಧ ಇಲ್ಲ. ನೀನು ಯಾವಾಗ ಬೇಕಾದಾಗ ದೇವರನ್ನು ಒಲಿಸ್ಕೋಬಹುದು, ಈ ಚರಿತ್ರೆಯಿಂದ ಕಲಿಬಹುದು. ಆ ಬಳಿಕ ನಮ್ಮ ಹೃದಯ ಪರಿಶುದ್ಧಿತ್ತು ಅಂದ್ರೆ ಪರಮಾತ್ಮ ತನ್ನ ವಿಶ್ವರೂಪ ದರ್ಶನವನ್ನು ತೋರಿಸಿಬಿಡ್ತಾನ ಅನ್ನುವುದಕ್ಕಿದೆ ಒಂದು ಉದಾಹರಣೆ, ಸಾಕ್ಷಿ. ಆದ್ದರಿಂದ ಅಂತಹ ಋಷಿಯ ಆ ದಿವ್ಯ ಚರಿತ್ರೆ ನಮಗೊಂದು ಪ್ರೇರಣೆಯನ್ನು ಕೊಟ್ಟರೆ ನಾವು ಈ ಋಷಿಯ ಭಾರತದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತದಂತೆ ಹೇಳಿ ಇವತ್ತಿನ ಪ್ರವಚನಕ್ಕೆ ಮಂಗಲ.